ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಈಗ 25ನೇ ಪದ. ತೋರದಯ್ಯ ಸುಖ ತೋರದಯ್ಯ, ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಹೊಂದಿಲ್ಲದವಗೆ ತೋರದಯ್ಯ ಸುಖ ತೋರದಯ್ಯ. ಅಂದ್ರೆ ಇಲ್ಲಿಯವರೆಗೆ ಜೀವ ಪರಮ ಯೋಗದ ನಿಜವರಿದ ಅನುಭವಿಯ ಸುಖಕ್ಕೆ ಆವ ಪರಿಯ ಸುಖವ ಭಾವಿಸಿ ಬೇರೆ ಅನಿಸಿದೊಡೆ ಸರಿಗಾಣಿ. ಯಾವ ಬ್ರಹ್ಮಜ್ಞಾನಿಗೆ ಏನು ಸುಖ ಆಗ್ಯದ ಅವನ ಸುಖಕ್ಕೆ ಯಾವ ಸುಖವನ್ನು ತಂದು ಹೋಲಿಸಿ ನೋಡಿದ್ರು ಅದು ಸರಿ ಬರುವುದಿಲ್ಲ ಅಂತ ಹೇಳ್ಕೊಂಡು ಬಂದರು. ಈಗ ಅಂಥ ಆ ಸುಖ ಆನಂದವನ್ನು ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ಅದನ್ನು ಪ್ರಾಪ್ತಿ ಮಾಡ್ಕೊಳ್ಳೋದ ಇಲ್ಲಿ ಪರಮ ಪುರುಷಾರ್ಥ ಅಂತ ಹೇಳಲ್ಪಡ್ತೈತಿ. ಪುರುಷಾರ್ಥ ಅಂದ್ರೆ ಸರ್ವ ಪುರುಷರ ಇಚ್ಛೆಗೆ ಯಾವುದು ವಿಷಯ ಆಗಿರ್ತದೋ ಅದು ಪುರುಷಾರ್ಥ. ಸಾಮಾನ್ಯ ಯಾಕಂದ್ರೆ ಅದು ಒಂದೇ ತೀರ ಕಲ್ತದ್ದ. ಹೇ ಆ ಸರ್ವ ಪುರುಷರ ಇಚ್ಛೆಗೆ ವಿಷಯವಾದದ್ದು ಪುರುಷಾರ್ಥ. ಪುರುಷಾರ್ಥ ವಾಸ್ತವಿಕವಾಗಿ ನಾಲ್ಕರ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ 4 ಪುರುಷಾರ್ಥಗಳದಾವು. ಆ ಧರ್ಮ ಅರ್ಥ ಕಾಮ ಅಂತಕ್ಕಂಥ ಇವು 3 ಗೌಣ ಪುರುಷಾರ್ಥದಾವು. ಮೋಕ್ಷ ಮಾತ್ರ ಪರಮ ಪುರುಷಾರ್ಥ ಐತಿ. ಆಮೇಲೆ ಆ ಪರಮ ಪುರುಷಾರ್ಥವಾದ ಮೋಕ್ಷ ಆಗ್ಬೇಕಾದ್ರೆ ಏನ್ ಮಾಡ್ಬೇಕಾಯ್ತು? ನಾನು ಯಾರು ಅನ್ನೋದು ತನ್ನ ಆತ್ಮ ಸ್ವರೂಪವನ್ನ ತಿಳ್ಕೊಳ್ಳಿಕ್ಕೆ ಬೇಕು. ಅದನ್ನು ಬಿಟ್ಕೊಟ್ಟು ಏನ್ ತಿಳಿದ್ರು ಪ್ರಯೋಜನ ಇಲ್ಲ ಅಂಥೇಳಿ ಯಾವ ಸಾಮವೇದದ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬಂದ ಸಂದರ್ಭ, ನಾರದನು ತನ್ನ ಅನುಭವವನ್ನು ಸನತ್ ಕುಮಾರ್ ಮುಂದೆ ಇಟ್ಟ. ಅದನ್ನ ಇಲ್ಲಿ ಹೇಳ್ತಾರ. ತೋರದಯ್ಯ ಸುಖ ತೋರದಯ್ಯ, ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಹೊಂದಿಲ್ಲದಯ್ಯ. ಬೇರೆ ಬೇರೆ ಬೇಕಾದನ್ನು ತಿಳ್ಕೊಂಡ್ರು ಕೂಡ ಬ್ರಹ್ಮಜ್ಞಾನವನ್ನು ತಿಳ್ಕೊಂಡಿಲ್ಲ ಅಂದ್ರೆ ಸುಖ ಆಗೋದಿಲ್ಲ. ಯಾಕಂದ್ರೆ ಅನೇಕ ವಿದ್ಯೆಗಳನ್ನು ಕಲಿತರೂ ಕೂಡ ಸುಖ ಆಗೋದಿಲ್ಲ. ವಿದ್ಯೆಗಳನ್ನು ಅನೇಕ ಕಲ್ತಾರ. ಆ ಜ್ಞಾನ ಶತಕದಾಗ ಒಂದು ಮಾತು ಹೇಳ್ತಾರೆ. ಏನಂತ? ಗೀತಾದಿ ಮೋಹನ ಕಲಾ ಜಠರಾವನಾಯ, ತರ್ಕಾದಿ ಧೋರಣ ಕಲಾ ಜನಗೌರವಾಯ, ವೇದಾದಿ ಪಾವನ ಕಲಾ ಪರಭಾವಕಾಯ, ತತ್ವಾವಬೋಧನ ಕಲಾ ಭವತೆ ಅಮೃತಾಯ ಅಂತ ಹಿಂಗೇಳ. ಗೀತಾದಿ ಮೋಹನ ಕಲಾ ಸಂಗೀತ ಅದೇನು ಭಾರಿ ಅದು. ಒಂದ್ಸಲ ಸಂಗೀತ ಮಾಡ್ಲಕ್ಕ ಲಕ್ಷಾನುಗಟ್ಲೆ ರೊಕ್ಕ ತಗೊಳ್ಳೋರು ಅದ ಹೌದಿಲ್ಲ? ಮತ್ತ ಅಂಥ ಸಂಗೀತಕಾರ ಅಂತಂದ್ರ ಮತ್ತೆ ಯಾವ್ದಕ್ಕಾಯ್ತು? ಅದು ಜಠರಾವನಾಯ ಅಂದ್ರೆ ಹೊಟ್ಟಿ ತುಂಬ್ಕೊಳಕಾಯ್ತು ಅಂತೇಳಿ. ಹೊಟ್ಟಿ ತುಂಬ್ಕೊಳಕ ಅಷ್ಟ ಅದ. ತರ್ಕಾದಿ ಧೋರಣ ಕಲಾ
ಆ ತರ್ಕಶಾಸ್ತ್ರ ಅವು ಇವು ಎಲ್ಲ ಏನು ಭಾರಿ ಅವೆಲ್ಲ ನ್ಯಾಯಾಚಾರ್ಯ ಅವು ಇವು ಎಲ್ಲ ಮಾಡ್ಕೊಂಡ್ರ ಇವನು ಜನಗೌರವ ಶಬಾಷ್ ಹೌದೌದು ಹೌದತ್ತಿನ ಹೌದು ಮಗ ಅವ ಹೌದವ ಹಿಂಗ ಜನರಿಂದ ಗೌರವ ಪಡೆಯೋದಕ್ಕಾಯ್ತು ತನಗೆ ವೇದಾದಿ ಪಾವನ ಕಲಾ ಪರಭಾವಕ್ಕಾಯ್ತು ಇವನು ಬರೇ ಈ ಹೊರಗಿನ ಈ ಲೌಕಿಕ ಪರಲೌಕಿಕ ಇದ್ರ ಸಲುವಾಗಿನ ಎಲ್ಲ ಅದು ಇವು ತನಗೆ ಏನಿಲ್ಲ ತನಗೇನಂದ್ರೆ ತತ್ವಾವಬೋಧನ ಕಲಾ ಭವತೆ ಅಮೃತ ಆ ತತ್ವ ತಾತ್ವಿಕ ವಿಚಾರ ಮಾಡಿ ಆ ಪರಬ್ರಹ್ಮ ತತ್ವ ಶುದ್ಧ ಚೇತನಕ್ಕೂ ತತ್ವ ಕೈಯೇ ಆ ಪರಬ್ರಹ್ಮ ಸ್ವರೂಪವನ್ನು ತಿಳ್ಕೊಂಡ ಅಂದ್ರ ಭವತೆ ಅಮೃತಾಯ ಭವತೆ ಅವ ಆ ಮರಣರಹಿತನಾಗಿ ಮುಕ್ತ ಆಗ್ತಾನ. ಅದಕ್ಕೆ ಇದನ್ನು ಕಲಿಬೇಕು ಅಂದ್ರ ಏನಂದಂಗಾಯ್ತು, ಪರಾವಿದ್ಯೆ ಅಪರವಿದ್ಯೆ ಅಂತ ಎರಡು ಪ್ರಕಾರ ವಿದ್ಯೆಗಳು ಇರುತ್ತವೆ ಲೋಕದಾಗ. ಒಂದು ಪರಾವಿದ್ಯೆ, ಒಂದು ಅಪರವಿದ್ಯೆ ಅಂತ ವಿದ್ಯಾ ಎರಡು ಪ್ರಕಾರ. ಅದು ಮುಂಡಕೋಪನಿಷತ್ನೊಳಗೆ ಹೇಳ್ಯಾರ. ದ್ವೇ ವಿದ್ಯೆ ವೇದಿತವ್ಯೆ ಅಂತ ಹೇಳ್ಕೊತ ಹೋಗಿ ಪರಾಚೈವ ಪರಾಚ ಅಂತ ಹೇಳ್ಕೊಂಡು ತತ್ರ ಪರಾ ಋಗ್ವೇದೋ ಯಜುರ್ವೇದ ಸಾಮವೇದೋ ಅಥರ್ವವೇದ ಶಿಕ್ಷಾ ಕಲ್ಪೋ ವ್ಯಾಕರಣಂ ನಿರುಕ್ತಂ ಛಂದೋ ಜ್ಯೋತಿಷ ಮಿತಿ. ಇವೆಲ್ಲ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಈ ನಾಲ್ಕು ವೇದಗಳು ಶಿಕ್ಷಾ ಕಲ್ಪ ವ್ಯಾಕರಣ ನಿರುಕ್ತಿ ಛಂದಸ್ ಜ್ಯೋತಿಷ್ ಇವು ಎಲ್ಲ ಇವನು ವಿಜ್ಞಾನ ಅದಾವ. ಆದ್ರೆ ಅಪರವಿದ್ಯಾ ಅಂತ ಹೇಳಿಸ್ಕೊತಾವ. ಅಥ ಪರಾಯಯ ತದಕ್ಷರಮಧಿಗಮ್ಯತೆ ಅಂತ ಮುಂಡಕೋಪನಿಷತ್ ಹೇಳ್ತು. ಏನಂತದ? ಅಥ ಪರ ಅವ ಅಪರ ಪರಾವಿದ್ಯಾ ಅನ್ನೋದು ಏನೈತಿಲ್ಲ ತದಕ್ಷರ ಅಧಿಗಮ್ಯತೆ ಅಂದ್ರ ನ ಕ್ಷರತಿ ನ ನಶ್ಯತಿ ಇತಿ ಅಕ್ಷರ. ಯಾವುದಕ್ಕೆ ನಾಶನೇ ಇಲ್ಲವೋ ಅಂಥ ಪರಬ್ರಹ್ಮ ವಸ್ತು ಅದನ್ನ ತಿಳ್ಕೊಂಡ್ರೆ ಅದು ಪರಾವಿದ್ಯೆ ಶ್ರೇಷ್ಠ ವಿದ್ಯಾ ಅಂತ ಹೇಳಿಸ್ಕೊತದ. ಇದರಿಂದ ಅವ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯನ್ನು ಹೊಂದುತ್ತಾನೆ. ಅದಕ್ಕೆ ಇವರು ಅದೇ ಅಂತಾರ, ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದು ಇದಿಲ್ಲ ಅಂದ್ರೆ ಅವಾಗ ಏನು ತಿಳಿದ್ರು, ಏನು ಮಾಡಿದ್ರು, ಏನು ಪಡೆದ್ರು, ಸುಖ ತೋರ್ದಯ್ಯ ತೋರ್ದಯ್ಯ ಅಂತ ಹೇಳ್ಯಾರ. ಪರಾವಿದ್ಯೆ ಅಂದ್ರೆ ಬ್ರಹ್ಮಜ್ಞಾನ ಒಂದ ಶ್ರೇಷ್ಠ, ಜನನ ಮರಣಾದಿ ದುಃಖಗಳನ್ನು ನಾಶ ಮಾಡಿ ಪರಮಾನಂದ ಪ್ರಾಪ್ತಿ ಅಂತಕ್ಕಂಥ ಮುಕ್ತಿ ಅನ್ನೋದು ಕೊಡ್ತದೆ. ಅಪರ ವಿದ್ಯೆ ಅನೇಕ ವಿಧ ಅದಾವ. ಅವು ಈ ಲೋಕ ಸುಖ, ಪರಲೋಕ ಸುಖ, ಇವು ಅಂದ್ರೆ ವಿಷಯ ಸುಖಗಳ ಪ್ರಾಪ್ತಿ ಅಂತ ಅರ್ಥ. ಈ ಲೋಕದ ಸುಖನು ವಿಷಯ ಸುಖನೈತಿ, ಪರಲೋಕದ ಸುಖನು ಅದು ವಿಷಯ ಸುಖನೈತಿ. ಅಂದ್ರೆ ಭುಕ್ತಿಯ ಸುಖ ಅವು ಮುಕ್ತಿಯ ಸುಖ ಅಲ್ಲ. ಅದಕ್ಕೆ ನಾರದ ಮಹರ್ಷಿ ಅಪರ ನಾನಾ ವಿದ್ಯೆಗಳಲ್ಲಿ ಬಹಳ ಪ್ರವೀಣ ಇದ್ದವು. ನಾರದ ಸನತ್ ಕುಮಾರರ ಮುಂದೆ ನಾರದ ತನ್ನ ಎಲ್ಲ ಹೇಳ್ಕೊಂಡಾನ. ಋಗ್ವೇದಂ ಭಗವೋ ಅಧ್ಯೇಮಿ,
ಯಜುರ್ವೇದಂ ಸಾಮವೇದ ಅಥರ್ವಣಂ ಚತುರ್ಥಮಿತಿಹಾಸ ಪುರಾಣಂ ಪಂಚಮಂ ವೇದಾನಾಂ ವೇದಂ ಪಿತ್ರಂ ರಾಶಿಂ ದೈವಂ ನಿಧಿಂ ಅಂತ ಹಿಂಗ ಎಷ್ಟು ಜಗತ್ನ್ಯಾಗ ಅದಾವ ನೋಡು. 63 ವಿದ್ಯೆಗಳನ್ನು ಅದೊಂದು ಬಿಟ್ಟ ಎಲ್ಲ ಅಧ್ಯಯನ ಮಾಡಿದ್ದೇನೆ. ಎಲ್ಲ ಅಧ್ಯಯನ ಮಾಡಿ ಎಲ್ಲ ಅಧ್ಯಯನ ಮಾಡೀನಿ. ಆದರೂ ಸೋಹಂ ಭಗವೋ ಶೋಚಾಮಿ, ಆದರೂ ನಾನು ದುಃಖಿಸದೇನೆ. ನನಗೆ ದುಃಖ ಬಿಡುವಲ್ಲ. ಯಾಕಂದ್ರ ಸೋಹಂ ಭಗವೋ ಮಂತ್ರವಿದೇವಾಸ್ಮಿ ನಾತ್ರ ವಿಚ್ಯುತಂ. ಯುದ್ಧಕ್ಕಿದ್ದಂಗೆ ಹೇಳ್ಯ, ಸೋಹಂ ಭಗವೋ ಮಂತ್ರವಿದೇವಾಸ್ಮಿ. ಇವನು ಮಂತ್ರ ರೂಪದಿಂದ ನಾ ಪಠಣ ಮಾಡಿ ಕಲ್ತೇನೆ ಖರೆ, ನಾತ್ಮ ವಿಚ್ಯುತಂ. ಆದ್ರೆ ಅವುಗಳ ತಾತ್ಪರ್ಯವಾದ ಆ ಆತ್ಮನನ್ನು ತಿಳಿದ ಅಲ್ಲನ. ಯಾಕಂತ ಕೇಳಿದ್ರೆ ತರತಿ ಶೋಕಂ ಆತ್ಮವಿದಿತಿ ಸೋಹಂ ಭಗವತ್ ಶೋಚಾಮಿ ತಮ್ಮ ಭಗವಾನ್ ಶೋಕಸ್ಯ ಪಾರಂ ತಾರಯಿತ್ವಿತಿ ಅಂತ ಹಿಂಗೆಲ್ಲ ಹೇಳ್ಕೊಂಡ್ರ. ಆತ್ಮ ಜ್ಞಾನಿ ಏನದನಲ್ಲ, ಆತ್ಮವಿತ್ ಶೋಕಂ ತರತಿ ಅಂತ ಅದೇ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹಿಂಗೆ ಹೇಳ್ಯದ. ಆತ್ಮಜ್ಞಾನಿ ಏನದ ನಾವು ಮಾತ್ರ ಶೋಕ ಸಾಗರ ದುಃಖ ದಾಟಿರ್ತಾನೆ ಅಂತ ಹೇಳ್ಯ. ಮತ್ತು ನಾ ಇಷ್ಟೆಲ್ಲ ಕಲ್ತೀನಿ, ಜಗತ್ತಿನಾಗ ಏನೂ ಬಾಕಿ ಉಳಿದಿಲ್ಲ. ಎಲ್ಲ ಅಧ್ಯಯನ ಮಾಡಿದರೂ ಕೂಡ ದುಃಖ ನನಗೆ ಬಿಟ್ಟಿಲ್ಲ. ದುಃಖ ಆಗತ್ತದ ಅಂತಂದ್ರೆ ನಾನು ಆತ್ಮಜ್ಞಾನಿ ಅಲ್ಲ ಅಂತ ನನ್ನ ಅನುಭವ ನನಗೆ ಆಗೈತಿ. ಯಾಕಂದ್ರೆ ಈ ದುಃಖ ಆಗಲಾಗತ್ತಲ್ಲ ನನಗೆ. ಮತ್ತೆ ಏನು ದುಃಖ ಆಗೈತಿ ನಿನಗ ಅಂತ ಕೇಳಿದ್ರೆ ಅದ್ರಾಗ ವೇದಾಭ್ಯಾಸಾತ್ ಪುರಾ ತಾಪತ್ರಯ ಮಾತ್ರೇಣ ಶೋಕಿತ ಪಶ್ಚಾದಭ್ಯಾಸ ವಿಸ್ಮಾರ ಭಂಗ ಗರ್ವೈಶ್ಚ ಶೋಕಿತ ಅಂತ ಹೇಳಿ. ನಾ ಇನ್ನ ಇದನ್ನೆಲ್ಲ ಅಭ್ಯಾಸ ಮಾಡೋದಕ್ಕಿಂತ ಮೊದಲು ಕೆಲವ್ರಿಗೆ ಹಿಂಗೂ ಆಗಿರ್ತದೆ. ಮತ್ತು ಅಧಿಕ ದುಃಖವನ್ನು ಗಂಟು ಹಾಕೊಂಡವರು ಅದಾರ. ಇದನ್ನ ಅಭ್ಯಾಸ ಮಾಡಿ ದುಃಖ ನಿವೃತ್ತಿ ಮಾಡಿಕೊಳ್ಳೋದು ಹೋಗಿ ಮತ್ತಿಷ್ಟು ಅಧಿಕ ದುಃಖನ ಹೆಚ್ಚಿಗೆ ಆಗಿಬಿಟ್ಟತಿ. ಹಿಂಗೂ ಆಗ್ಯಾವ. ಅದನ್ನು ನಾರ್ದನ ಹೇಳ್ಯಾನ ಏನಂತ, ವೇದಾಭ್ಯಾಸಾತ್ ಪುರಾ ತಾಪತ್ರಯ ಮಾತ್ರೇಣ ಶೋಕಿತ. ಮೊದಲು ಆ 3 ತಾಪಗಳು ನನಗೆ ಮೊದಲ ದುಃಖ ಕಾಡ್ತಿದ್ದು. ಯಾವಾಗ ಇದು ಇನ್ನೂ ಅಭ್ಯಾಸ ನಾ ಏನು ಮಾಡಿದ್ದಿಲ್ಲ, ಅವಾಗ ಸುಮ್ಮ ಮೊದಲು ಇದ್ನಿಲ್ಲ ಹಂಗ, ಅವಾಗ ಮಾತ್ರ ಅವು 3 ದುಃಖ ಇದ್ದು ನನಗೆ. ಆದ್ರೆ ಪಶ್ಚಾದಭ್ಯಾಸ ವಿಸ್ಮಾರ ಭಂಗ ಗರ್ವೈಶ್ಚ ಶೋಕಿತ. ಅಭ್ಯಾಸ ಮಾಡಿದ ಮೇಲೆ ಮತ್ತೊಂದು 3 ಹೆಚ್ಚಿಗೆ ಅದು ಅಂತ ಹೇಳ್ತಾನ. ಮತ್ತೆ ದುಃಖ ಹೋಗು ನಿವೃತ್ತಿ ಆಗೋದು ಬಿಟ್ಟು ಮತ್ತ 3 ದುಃಖ ಹೆಚ್ಚಿಗಾದು. ಬಾಂಬೆದಾಗ ನಾವು ರಾಮದೇವನ ಇದು ಇತ್ತು, ಯೋಗ ಶಿಬಿರ್. ಆ್ಯಂಡ್ ಕೃಷ್ಣ ಮತ್ತು ನಾವು ಯೋಗ ಶಿಬಿರಕ್ಕೆ ಹೋಗೋದು. ಯಾಕಂದ್ರೆ ವೇಟ್ ಭಾಳ ಆಗಿಬಿಟ್ಟೈತಿ, ಕಡಿಮೆ ಮಾಡೋಣ. ಆಯ್ತು, ಮತ್ತು 2,000 ರೂಪಾಯಿ ಟಿಕೆಟ್ ತಕ್ಕೊಂಡ್ವಿ. ವಾವಿ 7 ದಿನ ಹೋದ್ರೆ ಮೊದಲು ಹೋಗೋ ದಿನ ವೇಟ್ ಮಾಡಿದ್ವಿ. ವಜ್ಜಿ
ಚೆಕಪ್ ಮಾಡಿದ್ವಿ, ಎಷ್ಟು ಕಿಲೋ, ನೀ ಎಷ್ಟದಿ, ನಾ ಎಷ್ಟದಿ, ಆಯ್ತು ನಡಿ. ದಿನ 7 ದಿನ ಯೋಗ ಶಿಬಿರದಾಗ ಹೋಗಿ ಎಲ್ಲ ಅವ ಏನೇನು ಹೇಳ್ತಿದ್ದ ಹಂಗೆಲ್ಲ ಮಾಡಿದ್ವಿ. ಕಡೆ ದಿನ ವೇಟ್ ಮಾಡಿದ್ರೆ 2 ಕಿಲೋ ಹೆಚ್ಚಿಗೆ ಆಗಿತ್ತು. ಕಿಲೋ ಹೆಚ್ಚಿಗೆ ಆಗೈತಿ. ಇದೇನು ಆದ್ರೆ ನಾವು ಏನು ಮಾಡಿದ್ದೀವಿ ಅಂದ್ರೆ ಪಸಂದ್ ಇವ ಅವು ಉಪ್ಪಿಟ್ಟು ಅಡ್ಗೆ ಅದು ಫುಲ್ ಹಿಂಗ ಇವು ಉಪ್ಪಿಟ್ಟ ಅವು ಇವು ಇಷ್ಟು ಮಾಡವ ಅದೇನು ಫುಲ್ ಬಡಿಯವ್ರ ಮುಂಜಾನೆ ಬಡ್ದು ಹೋಗೋದು. ಮತ್ತೆ 3 ಹೊತ್ತು ಪಸಂದ ಗಜ್ ಹಾಕವ್ರು. ಮತ್ತು ಅವ್ರು ಹೆಚ್ಚಾಗಲಾರ್ದು ಏನು ಮಾಡ್ತೈತಿ ಹಿಂದಿಗಡೆ ನಮ್ಗೆ ಗೊತ್ತಾಗ್ತದ. ಅಲ್ಲಿ ಯೋಗ ಅಂದ್ರೆ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ ಅಂತ ಗೀತೆಯಲ್ಲಿ ಭಗವಂತ ಹೇಳ್ಯಾರ. ಆಹಾರ ವಿಹಾರಗಳು ಯುಕ್ತ ಅಂದ್ರೆ ಲಿಮಿಟ್ ಮೇಲೆ ಇರಬೇಕು. ಅಂದ್ರ ಆ ಯೋಗ ದುಃಖ ನಾಶಕ ಆಗ್ತದೆ ಅಥವಾ ನಮಗೆ ಪ್ರಯೋಜನಕಾರಿ ಆಗ್ತದೆ. ಅಲ್ಲಿ ಆಹಾರದ ಬಹಳಷ್ಟು ಪ್ರಾಮುಖ್ಯ ಅದಕ್ಕೆ ಕಾರಣ ಐತಿ. ಮತ್ತು ಅದನ್ನ ನಾವು ಡಬಲ್ ಮಾಡಿಬಿಟ್ಟಿವಿ ಅಂದಾಗ ಹಂಗಾಯ್ತು. ಇದು ಅಭ್ಯಾಸ ಮಾಡೋದಕ್ಕಿಂತ ಮೊದಲು ಅವಂತಾನ ವೇದಾಭ್ಯಾಸಾತ್ ಪುರ ತಾಪತ್ರಯ ಮಾತ್ರೇಣ ಶೋಕಿತ. ಅಭ್ಯಾಸ ಮಾಡೋದಕ್ಕಿಂತ ಮೊದಲ 3 ದುಃಖ ಇದು. ನಾರದ ಹೇಳ್ತಾನ 3 ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅಂತಕ್ಕಂಥ 3 ದುಃಖ ಇದ್ದು ಪಶ್ಚಾದಭ್ಯಾಸ ವಿಸ್ಮಾರ ಭಂಗ ಗರ್ವೈಕ್ಯ ಶೋಚಿತ. ಅಂದ್ರೆ ಪಶ್ಚಾತ್ ಅಭ್ಯಾಸ ಮಾಡಿದ ನಂತರ ಅಲ್ಲಿ 3 ದುಃಖ ಮತ್ತೆ ಹೆಚ್ಚಿಗೆ ಆದವು ಅಂತಾನೆ. ಅವು ಯಾವ? ಅವು 3 ಅಂತೂ ತಾಪತ್ರ ಇದು. ಆಮೇಲೆ ಈ ವಿಸ್ಮಾರ ಭಂಗ ಅಂದ್ರ ನಾ ಏನು ಅಭ್ಯಾಸ ಮಾಡೀವಿನದ ಅದು ಮತ್ತೆ ಮರ್ತಿಗಿರ್ತೀರಿ ಅನ್ನೋದೊಂದು ದುಃಖ ಮರೆಯತೈತೆ. ಅದ ಇದು ಏನೈತಲ್ಲ ಕೆಲವೊಂದು ಇದು ಬೈಪಾಟ್ ಮಾಡಿದ್ದು ಅವು ಭಾಳ ದಿನ ನೀವು ಅದನ್ನು ಹೊಳ್ಳೆ ನೋಡಿಲ್ಲ, ಅದನ್ನು ಇದು ರಿಪೀಟ್ ಮಾಡಲಿಲ್ಲ ಅಂದ್ರೆ ಮರ್ತ ಹೋಗ್ತದೆ. ಮತ್ತ ನಾ ಇಂಥವ ನಾನು ಯಾವ ಇದು ಮಾಡವನ ತಿಳ್ಕೆ ಒಂದು ಗರ್ವ ಬಂದ್ಬಿಡ್ತದೆ, ಅಹಂಕಾರ, ಅದೊಂದು ದುಃಖ. ಮತ್ತ ಸಭಾದಾಗ ಅಕಸ್ಮಾತ್ ನನಗೆ ನಮ್ಮ ಅಪ್ಪನಂತ ಒಬ್ಬ ಬಂದ್ಬಿಟ್ಟಂದ್ರೆ ಅಲ್ಲಿ ಸೋತ ಯಾವ್ದರ್ಕನ ಅಲ್ಲಿ ಉತ್ತರ ಕೊಡೋದು ಆಗಲಿಲ್ಲ ಅಂದ್ರೆ ಅಪಮಾನ ಆಗೋಯ್ತ್ರಿ ಅಂತ ಪಂಡಿತನ ಅಂತ ಹಿಂಗ ಅದೊಂದು ದುಃಖ. ಇಂಥವು ವಿಸ್ಮರಣ ಆಗುವುದೊಂದು ದುಃಖ, ಮತ್ತು ನನ್ನಂತವ ಯಾರಿಲ್ಲ ಅನ್ನೋದು ಒಂದು ಗರ್ವ ದುಃಖ, ಮತ್ತು ಸಭೆಯಲ್ಲಿ ಅಕಸ್ಮಾತ್ ಯಾರಾದರೂ ಸೋಲಿಸಿದ್ರೆ ಅದು ಒಂದು ದುಃಖ. ಹಿಂಗ 3 ದುಃಖ ನನಗೆ ಹೆಚ್ಚಾದುವಪ್ಪ. ಮತ್ತು ಇದು ಹೆಂಗಾರ ಬಗೆಹರಿಯೋದು, ನೀನೇ ಏನು ಮಾಡ್ತಿ ಮಾಡಕ್ಕೆ ಅಲ್ಲಿ ಸನತ್ ಕುಮಾರಿಗೆ ಹೋಗಿ ಶರಣಾಗತಾದವ. ಹಿಂಗ ಅದಕ್ಕೆ ಈ ರೀತಿ ಆ ಸಭೆಯಲ್ಲಿ ಹಿಂಗ ಅವನಿಗೆ ಏನಾದ್ರು ಕಲಿತ ಮೇಲೆ ಅಭ್ಯಾಸ ವಿಸ್ಮರದ ದುಃಖ, ಸಭೆಯಲ್ಲಿ ಹೇಳಿಕೆ ಬಾರದೊಂದು ದುಃಖ, ಮತ್ತು ಆ ಸ್ಮೃತಿ ಮೂಲಕ ಉತ್ತರ ಕೊಡಲು ನನಗೆ ಸರಿ ವಿದ್ವಾಂಸರು ಇಲ್ಲ ಅನ್ನೋದು ಒಂದು ಗರ್ವ ಬಂದ್ಬಿಡ್ತದಲ್ಲ, ಆ ಅಹಂಕಾರ ಅದನ್ನು ದುಃಖ ಕೊಡತ್ತದ. ಈ ರೀತಿ 3 ದುಃಖ ಹೆಚ್ಚಾದು ಅಂತೇಳಿ ಸನತ್ ಕುಮಾರಿಗೆ ಶರಣಾಗತನಾಗ್ಬಿಟ್ಟ. ಅದಕ್ಕೆ ನನ್ನನ್ನು ಈ ದುಃಖ ಸಮುದ್ರದಿಂದ ಪಾರ ಮಾಡಪ್ಪ
ಅಂತ ಹೇಳಿದ. ಭಗವಾನ್ ಶೋಕಸ್ಯ ಪಾರಂ ತಾರಯಿತ್ವಿತಿ ಅಂತ ಹೇಳಿ ಹೆಂಗ್ ಪಾರ್ ಮಾಡ. ಅನೇಕ ವಿದ್ಯೆಗಳನ್ನು ಕಲಿತರೂ ಕೂಡ ದುಃಖ ಯಾಕೆ ಬಿಡವಲ್ದು ಅಂತ ಕೇಳಿದ್ದಾನೆ ಅವನು ನಾರದ. ಆವಾಗ ಸನತ್ ಕುಮಾರರು ಆತ್ಮವಿತ್ ಶೋಕಂ ತರತಿ. ನೋಡಪ್ಪ, ದುಃಖ ಬಿಡಬೇಕಾದ್ರ ಯಾರಿಗೆ ಬಿಡ್ತದ ಅಂದ್ರ ಆತ್ಮವಿತ್ ಅಂದ್ರ ಆತ್ಮನನ್ನು ತಿಳಿದಾವ್. ಶೋಕಂ ತರತಿ, ಈ ಶೋಕ ಸಾಗರ ಅಂದ್ರೆ ದುಃಖ ಸಾಗರವನ್ನ ದಾಟಿ ಹೋಗ್ತಾನ. ಉಳ್ದವ್ರು ಎಲ್ಲ ಇಲ್ಲೇ ಉಳ್ಕೊಂಡಿರ್ತಾರ ಅಂತ ಹೇಳಲ್ಪಡ್ತದ. ನೀನು ಅನೇಕ ವೇದಾದಿಗಳನ್ನ ಎಲ್ಲ ತಿಳಿದಿನಂತ ನೀನು ಹೇಳ್ದಲ್ಲ ಇಲ್ಲಿ ತನ, ಅವೆಲ್ಲ ಆದ್ರ ಆ ವೇದಾದಿಗಳನ್ನೆಲ್ಲ ತಿಳಿದೇ ಕರೆ ಆ ವೇದವನ್ನ ತಿಳಿದವ ಯಾರು ಅನ್ನೋದು ಅದನ್ನು ಮಾತ್ರ ತಿಳಿಲಿಲ್ಲ. ಹೆಂಗ ಆಗೈತೆ ಅಂದ್ರ ನನ್ನ ಮರೆತು ಮುಂದಿನ 9 ಮಂದಿನ ಎಣಿಸದಂಗಿದೆ ಲೆಕ್ಕ. ಅದಕ್ಕೆ ತಿಳಿಲಿಲ್ಲ. ಅದರಿಂದ ನಿನಗೆ ದುಃಖ ಬಿಡವಲ್ದು. ನಿನ್ನನ್ನು ನೀ ತಿಳ್ಕೊಂಡಿ ಅಂತಂದ್ರ ಆವಾಗ ದುಃಖ ಬಿಡುಗಡೆ ಆಗ್ತದೆ ಅಂತ ಸನತ್ ಕುಮಾರ್ ಅವ್ರಿಗೆ ನಾರದನಿಗೆ ಹೇಳಿದ. ಅದಕ್ಕೆ ಈ ಅಭಿಪ್ರಾಯದಿಂದ ಗ್ರಂಥಕಾರರು ಇಲ್ಲಿ ಬೇರೆ ಬೇರೆ ಭಾವಿಸಿ ಅಂದ್ರೆ ಬೇರೆ ಬೇರೆ ಅಪರ ವಿದ್ಯೆಗಳನ್ನು ಕಲ್ತರೂ ಕೂಡ ಅಲ್ಲಿ ಸುಖ ಇಲ್ಲ. ಅದಕ್ಕೆ ಸುಖ ತೋರ್ದಯ್ಯ ಅಂತ ಹಿಂಗೆ ಹೇಳ್ಯಾರ. ಮತ್ತೇನಂದ್ರೆ ನಾನು ಯಾರು ಅಂತಕ್ಕಂಥ ವಿಚಾರ ಆತ್ಮಕ ಬ್ರಹ್ಮಜ್ಞಾನ ಅವಶ್ಯ ಮಾಡ್ಕೋಬೇಕಾಗ್ತದೆ. ಅದನ್ನ ನಿಶ್ಚಯವಾಗಿ ತೋರಿಸುವುದಕ್ಕಾಗಿ ಇಲ್ಲಿ ತೋರ್ದಯ್ಯ ಅಂತ 2 ಸಲ ಹೇಳೋದು ಕಾರಣ ಇದೆ. ನಿಶ್ಚಯಾತ್ಮಕ ಅಂತ. ಅದಕ್ಕೆ ಒಂದೇ ನೋಡಿ ಅವ್ರು ಹೇಳ್ತಾರೋ, ನಿಗಮಾಗಮವನೋದಿ ಸುಗುಣ ಸಂತತಿ ಗೂಡಿ ಜಗದೊಲವು ಆಂತು ತನ್ನ ಬಗೆಯನು ಆರಯ್ಯದಿರೆ ತೋರದಯ್ಯ ಸುಖ ತೋರದಯ್ಯ ಅಂತ ಹಿಂಗೆ ಹೇಳಿದ್ರು. ಅಂದ್ರ ನಿಗಮಾಗಮವನೋದಿ, ನಿಗಮ ಆಗಮ 4 ವೇದ 28 ಆಗಮಗಳನ್ನು ಓದಿದ್ರು ಅದು ದುಃಖ ಅಥವಾ ಸುಖ ಬಿಡು ತೋರೋದಲ್ಲ. ಈಗ ಇದನ್ನ ನಾವು ಆಚಾರ್ಯ ಪರೀಕ್ಷೆ ಕಾಶಿ ಒಳಗೆ ಕೊಡುವಾಗ ನಮ್ಮನ್ನು ಕಾಶಿಗೆ ಲಾಸ್ಟ್ ಪರೀಕ್ಷೆ ಅಲ್ಲಿ ಕಾಶಿಗೆ ಕೊಡಬೇಕು. ಆದ್ರೆ ಒಮ್ಮೆ ಚೇಂಜಿಂಗ್ ಮಾಡಿಬಿಟ್ರು ಅವರು. ದಿಲ್ಲಿಗೆ ಹೋಗಿ ಕೊಡ್ರಿ ನೀವು, ನಿಮ್ಮ ಸೆಂಟರ್ ದಿಲ್ಲಿಗೆ ಕೊಟ್ಟಿವೆ. ದಿಲ್ಲಿಗೆ ಅಂದ ಕೂಡ ನಾವು ಮೊದಲು ರೈಲ್ವೆ ಟಿಕೆಟ್ ಅದು ಕಾಶಿ ತೆಗೆಸಿಟ್ಟೇವಿ ನಾವು. ನೀವು ದಿಲ್ಲಿಗೆ ಹೋಗ್ರಿ. ದಿಲ್ಲಿಗೆ ಅಂದ್ಕೂಡಲೇ ಅವಾಗ ಅದು ಸೀಸನ್ ಇದು ನೀವು ಶಾಲೆ ಸೂಟಿ ಬಿಟ್ಟು ಟೈಮು ಆ ಕಡೆ ಎಲ್ಲ ಗಾಡಿ ಟಿಕೆಟೇ ಸಿಗೋದಿಲ್ಲ. ಹಿಂಗೆ ಪರಿಸ್ಥಿತಿ. ಆದರೂ ಹಂಗೆ ಮಾಡಿ ಏನಾರ ಮಾಡಿ ಹೋದ್ವಿ ನಾವು. ಹೋದ್ರೆ ಅಲ್ಲಿ ಇರೋದು ಭಯಂಕರ ತ್ರಾಸ. ಎಲ್ಲಿ 13 ಕಿಲೋಮೀಟರ್ ದೂರ ಮೇಲೆ ಇರ್ಬೇಕಾಯ್ತು. ಆ ಸೆಂಟ್ರ್ ಎಲ್ಲೈತಿ, ಇಲ್ಲಿದಿಂದ 13 ಕಿಲೋಮೀಟರ್ ದೂರ ಅಲ್ಲಿ ಒಂದು ಜಾಗ ಇರ್ಲಾಕ್ ಸಿಕ್ತು. ಹಿಂಗಾಗಿ ಅಲ್ಲಿ ಆದರೂ ಮುಂದೆ ಒಂದು ಅಲ್ಲಿ ಪರೀಕ್ಷೆಗೆ ಹಾಜರಾದ್ವಿ. ಅಲ್ಲಿ ನೋಡಿದ್ವಿ ನಾವು ಎಷ್ಟು ಸಾವಿರಾರು ಮಂದಿ ಎಲ್ಲ ಬಂದಿತ್ತು ಒಟ್ಟು ಕಡೆದ್ದು. ಅದು ವಿಶ್ವವಿದ್ಯಾಲಯ ಅಲ್ಲ, ಅದೇನು ವಿಶ್ವವಿದ್ಯಾಲಯ. ವಿಶ್ವ ಇಡೀ ಸಂಪೂರ್ಣ ಎಲ್ಲ ಅಮೇರಿಕಾ ಲಂಡನ್ ಸಹಿತ ಅದಕ್ಕೆ ಪರೀಕ್ಷೆ ಕಟ್ತಾರೆ. ಹಿಂಗೆಲ್ಲ ದೇಶ ಇದು ಒಟ್ಟು ವಿಶ್ವವಿದ್ಯಾಲಯ ಅಂದ್ರೆ ಅದೊಂದು ಇದ್ರದಲ್ಲ. ಅದು ಅದಕ್ಕಾಗಿ ಎಷ್ಟೋ ಮಂದಿ ಬಂದಿತ್ತು. ಅದ್ರಾಗ ಇದನ್ನ
ಈ ವೇದಾಂತ ಆತ್ಮಜ್ಞಾನದ ಏನಕ್ಕೆ ಮುಖ್ಯ ಗ್ರಂಥಗಳೇ ಅಧ್ಯಯನಕ್ಕೆ ಬರ್ತಾವಲ್ಲ ಇವು. ಈ ಉಪನಿಷತ್ತುಗಳು ಬ್ರಹ್ಮಸೂತ್ರ ಹಿಂಗೆಲ್ಲ ಇವೆ ಆತ್ಮಜ್ಞಾನಕ್ಕೆ ಬೇಕಾದ ಇವೆಲ್ಲ. ಶಾಂಕರ ವೇದಾಂತ ಅಂತೇಳಿ ಕಟ್ಟಿದ್ದು, ಅದರಲ್ಲಿ ಎಲ್ಲ ಈ ಪ್ರಸ್ಥಾನತ್ರಯ ಬಂದ್ಬಿಡ್ತಾವು, ಅವು ಶಾಂಕರ ಭಾಷೆ ಇವೆಲ್ಲ ಬರ್ತೈತಿ. ಇದನ್ನ ಅಷ್ಟು ಸಾವಿರಾರು ಮಂದಿ ಬಂದದ, ಅದ್ರಾಗ ನಾವು 3 ಮಂದಿ ಇದ್ದೀವಿ ಇದನ್ನು ಕಟ್ಟಿದವ್ರು. 3 ಮಂದಿ. 3 ಮಂದಿಯಾಗ ಒಬ್ಬ ಹಿಂಗೇನು ಒಮ್ಮೆಲೆ ಸೆಂಟರ್ ಚೇಂಜ್ ಮಾಡಿಬಿಟ್ರು ನೋಡು, ಅವ ಒಬ್ಬ ನಾವು ಅಲ್ಲಿ ಅಪ್ಪ ಅಂತೇಳಿ ಅವ್ನು ಬರೋದಿಲ್ಲ, ಭಾಳ ಸ್ಟ್ರಿಕ್ ಅಲ್ಲಿ ಬರಲಿಲ್ಲ ಅವನು. ಅಂದ್ರೆ ನಾವು ಬಂದವ್ರಿಗೆ ಇಬ್ಬರದಾಗ ಅವ ಅಲ್ಲಿ ಅವನೇ ಲೋಕಲ್, ಒಬ್ಬ ಹೊರಗಿಂದ ಇಷ್ಟರೊಳಗೆ ಬಂದವ ನಾವು ಒಬ್ಬನ ಏನ್ ಮಾಡ್ತೀವಿ ಅಂದ್ರೆ ಇದನ್ನ ಯಾರೂ ಕಟ್ಟಂಗೇ ಇಲ್ಲ. ಈ ವಿದ್ಯಾ ಪಡಿಬೇಕಂತೇಳಿ ಪ್ರತಿಯೊಬ್ಬರು ಅವರು ಇದೇ ಒಬ್ಬ ವ್ಯಾಕರಣ, ಆ ವ್ಯಾಕರಣದ ಮೇಲೆ ಆಚಾರ್ಯ ಮಾಡಿರ್ತಾನ, ಒಬ್ಬ ನ್ಯಾಯದ ಮೇಲೆ ಮಾಡಿರ್ತಾನ, ಒಬ್ಬ ಹಿಂಗೆಲ್ಲ ಬರೇ ಇವ ಹೊರಗಿನವ ಜ್ಯೋತಿಷ ಅವು ಇವು ಇಂಥವೆಲ್ಲ. ಕಾಶಿಯಲ್ಲಿ ಬ್ರಾಹ್ಮಣರೆಲ್ಲ ಬರೀ ವೈದಿಕ ಕಲಿತಾರೆ. ಯಜ್ಞಿಯಾಗಿ ಹೆಂಗೆ ಮಾಡಬೇಕು ಕಂಡಾಬಿಟ್ರೆ ರೊಕ್ಕ ಸಿಗ್ತೈತಿ. ಚಂಡಿ ಯಾಗತ್ ಮಾಡಿದ್ರೆ 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಅಲ್ಲಿ. ಏನ್ ಮಾಡ್ತೀವಿ 1 ಕೋಟಿ. ಈ ರೀತಿ ವೈದಿಕದಲ್ಲಿ ಭಯಂಕರ ರೊಕ್ಕದಿದು. ಮತ್ತು ಈ ದೇವ ಪ್ರತಿಷ್ಠಾಪನಾ ಇರ್ತಲ್ಲ, ಮೂರ್ತಿ ಪ್ರತಿಷ್ಠಾಪನಾ ಅವು ಇವೆಲ್ಲ ಮತ್ತು ಇವು ಸತ್ಯನಾರಾಯಣ ಪೂಜೆ ಅಂದ್ರೆ ಸಾಮಾನ್ಯ ಅದ. ಇವು ದೊಡ್ಡ ದೊಡ್ಡ ಕೆಲಸ ಇವೆಲ್ಲ. ಇಂಥ ಕಂಡಾಬಿಟ್ಟಿ ರೊಕ್ಕ ತಗೋತಾರೆ. ಅದಕ್ಕೆ ಲಗ್ನ ಮಾಡ್ಲಕ್ಕ ಸಹಿತ ಕಂಡಾಬಿಟ್ಟಿ ರೊಕ್ಕ ತಗೋತಾರೆ. ಹಿಂಗೆಲ್ಲ ಇವು ಏನು ವೈದಿಕದ ಮಂತ್ರ ಇದು ಮಾಡೋದು. ನಮ್ಮದ ಹೇಳ್ತೀವಿ, ವ್ಯಾಕರಣ ಸ್ಟಡಿ ಮಾಡೋ ಸಲುವಾಗಿ ಒಬ್ಬಗ ಅವ ಬರೀ ವ್ಯಾಕರಣ ಕಲ್ತು ಅವ ಇದಾಗಿದ್ದವು. ಟ್ಯೂಷನ್ ಫೀ ಎಷ್ಟಿರ್ಬೇಕು? ಅಲ್ಲ, ಟ್ಯೂಷನ್ ಹೇಳಕ್ ಬಂದ್ರೆ 1 ತಾಸು ಹೇಳೋದು ಒಂದಿನಕ್ಕೆ ಎಷ್ಟು? ತಿಂಗಳಿಗೆ ಎಷ್ಟಿರ್ಬೇಕಂದ್ರೆ ಅಂದಾಜು ಅಂದ್ರೆ 1 ತಾಸಿಗೆ 100. ಒಂದು ತಾಸಿಗೆ 100 ತಗೋತಾರ. ಈಗ ಸದ್ಯ ತಗೋತಾರ. ಅದು ಹೆಂಗ ಅಂದ್ರೆ ನಮಗೆ ಹತ್ತಿರಬಾರ್ದು, ಅದು ಆ ಲೆವೆಲ್ ಮಾಡ್ತಾರೆ. ಅಂದ್ರೆ 1 ತಿಂಗಳದಾಗ 10 ದಿನ ಬರೋದು 1,000 ರೂಪಾಯಿ ಫೀ ಅಂತ ಹೇಳೋದು. ಅದು ಟ್ಯೂಷನ್ ಫೀ 1,000 ರೂಪಾಯಿ. ಆದ್ರೆ ಹೆಂಗ ಅದು 30 ದಿನ ಬರೋಂಗಿಲ್ಲ, 10 ದಿನ ಬರೋದು. ಒಟ್ಟು 20 ದಿನ ಸೂಟವು ಇಲ್ಲ. ನೀ ದಿನ ಬಾ 3,000 ತಗೋ ಬೇಡ. ನೀವು 1 ತಾಸಿಗೆ 100 ರೂಪಾಯಿ. ಎಷ್ಟು ತಾಸು ಹೇಳ್ತಿ ಹೇಳ, ಆ ರೊಕ್ಕ ನಿಂದು ಕೊಡತ್ತೇವೆ ಅಂದ್ರೂ ಇಲ್ಲ ನಾವು. ಅಂದ್ರೆ 1 ತಾಸಿಗೆ 100 ಅಂದ್ರೆ ಏನಾದ್ರು ಅಂದ್ರೆ ಈ ರೀತಿ ರೊಕ್ಕ ಗಳಿಸೋದು ಅಂದ್ರೆ ಏನು? ಇದಕ್ಕ ಇವೆಲ್ಲ ಅಪರ ವಿದ್ಯೆಗಳನ್ನೆಲ್ಲ ಕಲ್ತಿದ್ದೀವೆಲ್ಲ ಬರೀ ಇದಕ್ಕ ಅಂತ. ಮುಂಬೈದಾಗ ಒಬ್ಬ ಜ್ಯೋತಿಷ್ ಹೇಳ್ತಾನೆ, ಅವನು ನೋಡಿದ್ವಿ 2 ಕಾರ್ ಇಟ್ಟಾನೆ, 2 ಹೋಗ್ಲಾಕ್ ಬರ್ಲಾಕ. ಅಂದ್ರೆ ಏನು ಅದ್ರದ್ದು ಲೆಕ್ಕ ತಪ್ಪೆ ಅಂತ. ಹಿಂಗೆಲ್ಲ ಈ ರೀತಿ ಇವೇನು ಅಪರ ವಿದ್ಯೆಗಳದಾವಲ್ಲ, ಇಹಲೋಕದ ಸುಖ ಪರಲೋಕದ ಸುಖ ಪ್ರಾಪ್ತಿಗಾಗಿ ಅವಾಗ. ಯಾಕಂದ್ರೆ ವೇದ ಎಲ್ಲ ಥರ ಹೇಳಿದ್ದಾರೆ, ಎಲ್ಲ ಥರ ಯಾರಿಗೇನು ಬೇಕಾದ. ಆದ್ದರಿಂದ
ಈ ರೀತಿ ಅವು ಅಪರ ವಿದ್ಯೆಗಳೇನದಾವಲ್ಲ ಇವು ಅದೇ ಹೇಳ್ತಲ್ಲ, ಇವು ಹೊಟ್ಟಿ ಉಪಜೀವನಕ್ಕೆ ಅಥವಾ ಈ ಲೌಕಿಕ ವಿಷಯ ಸುಖಗಳ ಪ್ರಾಪ್ತಿಗಾಗಿನ ಅವು ಅದಾವು. ಆದ್ದರಿಂದ ಈ 4 ವೇದ 28 ಆಗಮಗಳನ್ನು ಓದಿದರೂ ಧೈರ್ಯ ಕ್ಷಮಾ ಮೊದಲಾದ ಸದ್ಗುಣಗಳಿಂದ ಕೂಡ್ಕೊಂಡ್ರು ಸುಗುಣ ಸಂತತಿಯ ಗೂಡಿ ಅಂದ್ರೆ ಜಗದೊಲವ ಅಂತೂ ತನ್ನ ಬಗೆಯ ನಾರಯ್ಯದಿರಿ ಅಂದ್ರೆ ಜಗತ್ತಿನೊಳಗೆ ಅವರೆಲ್ಲರ ಪ್ರೀತಿಯನ್ನು ಸಂಪಾದಿಸಿ ಇದ್ದುಕೊಡ್ರ ಸುಖ ಆಗುವುದಿಲ್ಲ. ಯಾಕಂದ್ರೆ ವೇದ ಓದಿದವ ಯಾರು, ಸದ್ಗುಣಿ ಆದವ ಯಾರು, ಎಲ್ಲರ ಪ್ರೀತಿಗೆ ಪಾತ್ರ ಆದವ ಯಾರು ಅನ್ನುವ ತನ್ನ ವಿಚಾರವನ್ನು ಅವ ಮಾಡಿದ. ಅಂದಮೇಲೆ ಸುಖ ಅವಾಗ ಆಗೋದಿಲ್ಲ ಅಂತ ಹೇಳಿದರು. ತನ್ನ ನಡೆದರೆ ಅನ್ಯ ಸಾಧನಗಳಿಂದ ಮುಕ್ತಿ. ಮತ್ತು ಅದನ್ನ ಈ ಅಭಿನವ ಶಿವಪುತ್ರ ಸ್ವಾಮಿಗಳನ್ನು ಹೇಳಿದರು. ಅವ ಜ್ಞಾನಿ ಪುರುಷ ಈ ಬ್ರಹ್ಮ ವಿದ್ಯೆಯ ಬಗ್ಗೆ, ಈ ಬ್ರಹ್ಮಜ್ಞಾನದ ಬಗ್ಗೆ 4 ವೇದಗಳನ್ನೆಲ್ಲ ತಿರುವೇಡಿ ಹಾಕಿ ಇದು ಮಾಡಿಬಿಟ್ಟಿದ್ದಾನೆ. ಅಂತ ಪಾಂಡಿತ್ಯವನು. ಆದರೂ 2 ದಿನ ಆಯ್ತು ಊಟ ಮಾಡಿಲ್ಲ, ಒಂದು 5 ರೂಪಾಯಿ ಕೊಡ್ರಿ ಅಂತ ಕೇಳದತ್ತ. ಏನ್ ಮಾಡ್ತಿ, ಈ ಲೋಕನು ಹಂಗೈತಿ. ಯಾವ್ದಕ್ಕೆ ಮೇಚ ಅದೇನ ಅಂತಾರಲ್ಲ, ಜನಕ್ಕೆ ಮರಳು ಜಾತ್ರೆಗೆ ಮರಳು ಅಂತೇಳಿ ಹಿಂಗೈತಿ ಜನ. ಅದಕ್ಕೆ ಆದ್ದರಿಂದ ಅದಕ್ಕೆ ಬಹಳ ಮಂದಿ ಇಲ್ಲ. ಈಗ ನಾ ಹೇಳ 10 ಮಂದಿ ಬರೀ ಒಬ್ಬ ಮತ್ತು ಒಬ್ಬ ಅಲ್ಲಿ ಒಬ್ಬ ಲೋಕಲ್ಲಿದ್ದ ಇಬ್ರು. ಅದಕ್ಕೆ ತನ್ನನ್ನು ತಿಳ್ಕೊಳ್ಳಾರ್ದ ಅನ್ಯ ಸಾಧನೆಗಳಿಂದ ಮುಕ್ತಿ ಆಗೋದಿಲ್ಲ ಅಂತ ಹೇಳ್ತಾರೆ. ಕಪಟ ಬಳಿದು ಕೋಟಿ ಜಪವನು ಎಸಗಿ ಬಲು ತಪವನೇ ಮಾಡಿ ತತ್ವದ ಉಪದೇಶ ಒಡೆಯದೆ ತೋರದಯ್ಯ ಸುಖ ತೋರದಯ್ಯ ಅಂತ. ಅಂದ್ರ ಈ ಕಪಟ ಒಳಿದು ಅಂದ್ರ ಯಾರಿಗೇನು ಮೋಸ ಮಾಡಂಗಿಲ್ಲ, ಏನಿಲ್ಲ, ಹಿಂಗಿದ್ದದ್ದು. ಬಲು ಕೋಟಿ ಜಪವನೆಸಗಿ, ಕೋಟಿಗಟ್ಲೆ ಜಪ ಮಾಡ್ತಿರ್ತಾರೆ. ಬಲು ತಪವನೇ ಮಾಡಿ ತತ್ವದ ಉಪದೇಶ ಪಡೆದಿಲ್ಲ. ಇವೆಲ್ಲ ಮಾಡ್ಯಾನ, ಖರೆ ತತ್ವದ ಉಪದೇಶ ಅಂದ್ರೆ ಯಥಾರ್ಥ ಜ್ಞಾನ ಮಾಡ್ಕೊಂಡಿಲ್ಲ ಅಂದ್ರೆ ಅವನ ಸುಖ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಈ ದುಃಖ ಅಜ್ಞಾನ ಮೂಲಕವಾಗಿನೇ ಬಂದದ, ಹೌದಿಲ್ಲ? ಆ ಅಜ್ಞಾನ ಅವಿದ್ಯ ಅನ್ನೋದ ಮೂಲ ಕಾರಣ ಐತಿ ದುಃಖಕ್ಕೆ. ಬ್ರಹ್ಮ ವಿದ್ಯಾ ಸೇ ಜಾಕ ಬಾದ್ ಹೋವೆ ಸೊ ಅವಿದ್ಯ. ಬ್ರಹ್ಮ ವಿದ್ಯೆಯಿಂದ ಯಾವುದು ಬಾಧ ಆಗ್ತದೆ ಅದಕ್ಕೆ ಅವಿದ್ಯೆ ಅಂದ. ಮತ್ತು ಆ ಅವಿದ್ಯಾ ಅಥವಾ ಅಜ್ಞಾನ ಇವು ನಾಶ ಆಗ್ಬೇಕಾದ್ರೆ ಬ್ರಹ್ಮಜ್ಞಾನದಿಂದನೇ ಆಗ್ತಾವು. ಅದಕ್ಕೆ ರಜ್ಜುರ್ ಯಥಾ ಭ್ರಾಂತ ದೃಷ್ಟ್ಯ ಸರ್ಪರೂಪ ಪ್ರಕಾಶತೆ ಆತ್ಮ ತಥಾ ಮೂಢ ದೃಷ್ಟ್ಯ ಜಗದ್ರೂಪ ಪ್ರಕಾಶತೆ ಅಂತೇಳಿ ಹಗ್ಗದ ಅಜ್ಞಾನ ಇದ್ದವನಿಗೆ ಸರ್ಪ ತೋರ್ತದೆ, ಬ್ರಹ್ಮದ ಅಜ್ಞಾನ ಇದ್ದವನಿಗೆ ಜಗತ್ ತೋರ್ತದೆ. ಯಾಕ ಅಧಿಷ್ಠಾನದ ಜ್ಞಾನ ಇಲ್ಲ, ಅಜ್ಞಾನ ಐತಿ, ಅಂದಮೇಲೆ ಆ ಭ್ರಾಂತಿ ಆಗತೈತಿ. ಆದ್ದರಿಂದ ಅದರ ಜ್ಞಾನ ಮಾಡಿಕೊಂಡಾಗನ ಇದು ಹೋಗ್ಬೇಕಲ್ಲ. ಈ ಜಗದ್ಭ್ರಾಂತಿ ಇದೇನೈತಲ್ಲ ಎಲ್ಲದಕ್ಕೂ ಕಾರಣ ಅಧಿಷ್ಠಾನ ಬ್ರಹ್ಮಜ್ಞಾನ ಮಾಡ್ಕೊಂಡಾಗ. ಸಾಮಾನ್ಯ ಈಗ ಹಗ್ಗದೊಳಗೆ ಸರ್ಪ ತೋರ್ಯದ,
ಭಯ ಪಟ್ಟು ಅಲ್ಲೇನ್ರ ಮಂತ್ರ ತಂತ್ರ ಮಾಡ್ಕೋತ ನಿತ್ರ ಹೋಗತ್ತೇನ ಅದು ಏನ್ ಮಾಡಿದ್ರು ಹೋಗುದಿಲ್ಲ ಅದು. ಅದಕ್ಕೆ ಅಲ್ಲಿ ಅದರ ಅಧಿಷ್ಠಾನದ ಜ್ಞಾನ ಬೇಕಾದಕ್ಕೆ ಅದಿಲ್ಲದ ಅದು ನಿವೃತ್ತಿ ಆಗೋದಿಲ್ಲ. ಹಾಗೆ ತನ್ನ ಸ್ವರೂಪ ಜ್ಞಾನ ಮಾಡಿಕೊಂಡಾಗನ ಸಂಸಾರದ ನಿವೃತ್ತಿ. ಯಾಕೆ ಭ್ರಾಂತಿಯೇ ಇದೆಯದು, ಆದ್ರಿಂದ ಅದು ನಿವೃತ್ತಿ ಆಗ್ತದೆ. ಅದನ್ನ ಬಿಟ್ಟು ಜಪ ತಪ್ಪ ಏನು ಬೇಕಾದ್ ಮಾಡ್ಕೊಂಡ್ರು ಆಗೋದಿಲ್ಲ. ಅದಕ್ಕೆ ಇಲ್ಲಿ ಕಪಟ ಒಳಿದು ಕೋಟಿ ಜಪವನ್ನೇ ಸಗಿ ಬಲು ತಪವನ್ನೇ ಮಾಡಿ ಇಷ್ಟೆಲ್ಲ ಮಾಡಿದ್ರು ಕೂಡ ತತ್ವದ ಉಪದೇಶ ಪಡೆದಿಲ್ಲ ಅಂದ್ರೆ ಅವಾಗ ಮೋಕ್ಷ ಆಗೋದಿಲ್ಲ. ಮೋಸವಿಲ್ಲದೆ ಮಂತ್ರವನ್ನು ಕಪ್ಪಿಯಂತೆ ಕೋಟಿಗಟ್ಟಲೆ ಜಪಿಸಿದರೂ ಆಗೋದಿಲ್ಲ. ವಿಶ್ವಾಮಿತ್ರನಂತೆ ಭಯಂಕರ ತಪಸ್ ಮಾಡಿದರೆ ಜಪ ಏನು ಮಾಡ್ತಾರಲ್ಲ, ಜಪ ಮಾಡೋದು ಅದು 3 ಪ್ರಕಾರ. ಒಂದು ವಾಣಿಯಿಂದ ಉಚ್ಚಾರವನ್ನು ಮಾಡ್ತಾರೆ, ಉಚ್ಚಾರ ಮಾಡ್ಕೋತ ಜಪ ಮಾಡ್ತಾರೆ. ಒಂದು ಬರೇ ಪಾಂಸ್ ಬರೇ ತುಟಿ ಇಂದ ಬರೇ ಭಾಳ ತನ್ನ ಕಿವಿಗೆ ಅಟ್ಟ ಕೇಳ್ತಿರ್ತೈತಿ, ಹೆಂಗೆ ಮಾಡ್ತಾರೆ. ಇನ್ನೊಂದು ಅದು ಮಾನಸಿಕ, ಇನ್ನೊಬ್ಬಗೂ ಕೇಳಂಗಿಲ್ಲ ತನಗೂ ಕೇಳಂಗಿಲ್ಲ, ಹಂಗೆ ಮಾನಸಿಕ ಅಂತ ಹಿಂಗೆ 3 ಪ್ರಕಾರ ಮಾಡ್ತಾರೆ. ಅದು ಈ ರೀತಿ ಜಪ ಮಾಡಿದ್ರು ಬಲು ತಪವನ್ನೇ ಮಾಡಿದ್ರು. ತಪ ಮಾಡೋದಂದ್ರೆ ನಾವು ಒಬ್ಬೊಬ್ಬ ತಪಸ್ವಿ ನೋಡಿ ಪಂಚಾಗ್ನಿ ತಪ ಅಂತ ಮಾಡ್ತಿದ್ದ ಒಬ್ಬ. ದೊಡ್ಡ ಗುಡ್ಡ, ಆ ಗುಡ್ಡದಾಗ ಎಲ್ಲಕ್ಕತೆ ಮೇಲೆ ಹೋಗಿಬೇಕು. ಅಲ್ಲಿದ್ದವು ಅಲ್ಲಿ ಗುಡ್ಡದಾಗ ಏನು ಅವು ದನಗಳು ಇದು ಹಾಕಿದ್ದಲ್ಲ, ಅವು ಪೂರ ಹೆಂಡಿ ಹಾಕಿದ್ದು, ಅದು ಒಣಗಿದ್ದು ಕುಳ್ಳ, ಅದನ್ನು ಆರಿಸ್ಲಾಕ ಇಬ್ಬರನ್ನ ಇಟ್ಟಿದ್ದ. ಅವ್ರ ಚಂತನ ಅದನ್ನು ಆರಿಸ್ಕೊಂಬರ್ಬೋದು. ದಿನ ಅವನ ಕೆಲಸನ ಅದ. ದಿನ ಏನು ಮಾಡೋ 4 ಗುಂಪಿ ಹಾಕವ್ ಹಿಂಗೆ ಈಚೆ ಕಡೆ ತನ್ನ ಕೈ ಏನು ಹಿಂಗೆ ಇದಕ್ಕೆ ಹಾಕತ್ತಲ್ಲ ಇಷ್ಟು ದೂರ ಹಿಂಗೆ ಇದನ್ನ ಬಿಟ್ಟು ಇಲ್ಲಿ ಮುಂದೆ ಹಿಂಗೆ ಇಲ್ಲಿ ಮತ್ತೆ ಈಚೆ ಕಡೆ ಹಿಂದೆ ಹಿಂಗೆ 4 ಕಡೆ 4 ಕುಳ್ಳಿನ ಗುಂಪಿ ಮ್ಯಾಲೆ ಮಧ್ಯಾಹ್ನ ಬಿಸಿಲು ಹಿಂಗೆ ಪಂಚಾಗ್ನಿ ತಪ ಅದು. 4 ಬೆಂಕಿಯ ಉಷ್ಣತೆ ಮ್ಯಾಲೆ ಬಿಸಿಲಿನ ಉಷ್ಣತೆ. ಅದು ಇಲ್ಲಿ ನಡು ಕುಂತಿದ್ದು, ನಡು ಅಂದ್ರೆ ಏನು ಬೆಂಕಿಯಾಗ ಕುಂತಿಲ್ಲ, ನಡು ಖಾಲಿ ಜಾಗ ಇಟ್ಟಿಟ್ಟು ಗುಂಪಿ ಈ ಕಡೆ ಹಿಂಗದಾವಲ್ಲ, ಅಲ್ಲೋ ಒಂದು ಇಲ್ಲೋ ಮತ್ತು ಇಲ್ಲಿ ಹಿಂದೆ ಎರಡು ಅವಕ್ಕೆ ಬೆಂಕಿ ಹಚ್ಚಿ ಬಿಡೋರು. ಕುಳ್ಳಿನ ಬೆಂಕಿ ಅದು ನಿಗಿ 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 ಹಿಂಗೆ ಇದು ಆಕತಿ, ಕಟ್ಟಿಗೆ ಗತಿ ಉರಿ ಹೇಳಂಗಿಲ್ಲ ಹಿಂಗೆ ಹಂಗೆ ಹಾಕೋತ ಪೂರಾ ಅದು ಕುಳ್ಳಿನ ಕುಟ್ರಿ ಸುಟ್ಟ ಬೂದಿಯಾಗಿ ಇದು ಆಗೋ ತನಕ ಕುಂದಿರ್ಬೇಕು ಅವನು. ಹೀಗೆ ಮಧ್ಯಾಹ್ನ ಬಿಸಿಲು ಕುಂತ್ರೆ ಸಾಯಂಕಾಲ ತನಕ, ಸಾಯಂಕಾಲ 4-5 ಸುಮಾರು ಅವೆಲ್ಲ ತಣ್ಣಗಾಗೈತೆ ಅಂದ್ರೆ ಅವಾಗ ಎದ್ದು ಬಂದು ಅಲ್ಲೊಂದು ನೀರಿನ ಕೊಂಡ ಇತ್ತು, ಅದೊಂದು ಸಣ್ಣ ಬಕೆಟ್ ಬಾಡಿ, ಅದರಲ್ಲಿ ಎದ್ದು ಬಡ 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 ನೀರು ಹಾಕ್ತಿದ್ವಿ. ಅದು ನೀರು ಹಾಕೋದು ಸ್ನಾನ ಮಾಡಿದ್ವಿ, ಹಳ್ಳ ಹರಿದಂಗೆ ಹರಿಯೋದು, ಅಷ್ಟು ನೀರು ಹಾಕೊಳ್ಳೋ ಮೇಲೆ ಏನಪ್ಪ ಅನ್ನೋದು. ಮತ್ತೆ ಹಿಂದಿಗಡೆ ಆದ ಬೂದಿ ತಗೊಂಡು ಒಟ್ಟು ಹಚ್ಕೊಳ್ಳೋ ಮೈ ತುಂಬ ಪೂರ ದಿನಾಟ. ಇದು ಪಂಚಾಗ್ನಿ ತಪ. ಅವು ಮತ್ತು ಕೃಷ್ಣ ಚಾಂದ್ರಾಯಣ ಅಂತೇಳಿ ಅವು ಅದಾವ. ಅದೇ ಒಮ್ಮೆ ಹೇಳಿ ಚಂದ್ರ ಹೆಂಗ ಕಲೆಗಳ ಕುಂತಾವ ಹಂಗೆ ಒಂದೊಂದು ತುತ್ತ ಉಣೋದು ಅಂತ ಹಿಂಗೆ ಅದು ಶರೀರ ಒಂದು ಕ್ಷೀಣ ಮಾಡ್ಕೋತ ಹೋಗ್ಬಿಡ್ತಾರೆ. ಖಡೇಶ್ವರ ಬಾಬಾ ಅಂತ ಒಬ್ಬನ ನೋಡಿದ್ವಿ, ಅದೊಂದು ಬೇರೆ ಕಡೆ. ಈ ಕಡೆ 12 ವರ್ಷ ಆಗಿ ಹೋಗಿತ್ತ, ಅವ ಕೂತೇ ಇಲ್ಲ. ಖಡೇಶ್ವರ ಬಾಬಾ ಹತ್ತಿದ್ರು ಅವನು. ಖಡೇಶ್ವರ ಅಂದ್ರೆ ಖಡಾಯ್ ಅಂದ್ರೆ ನಿತ್ತಾವ್, ನಿತ್ತ ತಪಸ್ ಮಾಡೋದು. ನಿತ್ರ ಮತ್ತೆ ನಿದ್ದೆ ಹೆಂಗ್ ಮಾಡ್ತಿದ್ದ ಅಂದ್ರೆ ಅದನ್ನು ನೋಡಿದ್ವಿ.
ಅದು ಈ ಇದು ಐತಿಲ್ಲ, ಒಂದು ಎರಡು ಇದು ಮಾಡಿದ್ದ ಅಂದ್ರೆ ಒಂದು ಈ ಮ್ಯಾಲ ಗಿಡಕ್ಕೆ ಹಿಂಗೆ ಹಗ್ಗ ಕಟ್ತಾರೆ. ಹಗ್ಗ ಕಟ್ಟಿ ಒಂದು ಹಿಂಗೆ ಪಳಿ ಇರ್ತೈತಿ ಒಂದು, ಅದ ಇಷ್ಟು ಪಳಿ ಹಿಂಗೆ ಎದಿ ಹಚ್ಚೋದು, ಹಿಂಗೆ ಇದ್ರ ಮೇಲೆ ಹಿಂಗೆ ಎದಿ ಹಚ್ಚಿ ಹಿಂಗೆ ಕಾಲ್ ನೆಲದ ಮೇಲೆ ನಿಂತದಾವು ಇಟ್ಟ ಈ ಮ್ಯಾಲಿನ ಭಾರ ಎದಿ ಹಚ್ಚಿ ಅದ್ರ ಮೇಲೆ ಹಿಂಗೆ ಮಾಡಿ ಹಂಗೆ ನಿದ್ದೆ ಮಾಡೋದು. ಹಿಂಗೆ ಕಾಲ 12 ವರ್ಷದ ಅವು ಮಡಚಿಯೂ ಇಲ್ಲ, ಅವಕ್ಕೆ ನಡೆದಾಡವೂ ಇಲ್ಲ, ನಿಂತ ಬಿಟ್ಟದು. ಅವು ಇಟ್ಟು ದಪ್ಪಾಗಿದ್ದು, ಹಿಂಗೆ ಸೋರ್ತಿದ್ದು. ನಾಂದೆ ಏನಪ್ಪ ಅಂತ ಸುಮ್ಮ ಆರಾಮ್ ಎಲ್ಲರೂ ಕುಂತು ಬ್ರಹ್ಮಜ್ಞಾನ ಮಾಡ್ಕೋಬಾರ್ದು ಏನು ಈ ರೀತಿ ತಪಸ್ಸು ಹಿಂಗೆ. ಅದಕ್ಕೆ ಇವು ಎಲ್ಲ ಏನಪ್ಪ ಕಪಟ ಒಳಿದು ಕೋಟಿ ಜಪವನ್ನೇ ಸಗಿಬಲು ತಪವನ್ನೇ ಮಾಡಿ ಇಷ್ಟೆಲ್ಲ ಮಾಡಿದ್ರೆ ತತ್ವದ ಉಪದೇಶ ಪಡೆಯದಿರಿ ತೋರದಯ್ಯ ಸುಖ ಅಂದ್ರೆ. ಅದಕ್ಕೆ ಸರ್ ಕೂತ್ಕೊಂಡ್ರು ಇವೆಲ್ಲ ಮಾಡೋದು ಅಂದ್ರೆ ಹೆಂಗೆ ಆಕತಿ ಅಂದ್ರೆ ಒಂದು ಉದಾಹರಣೆ ಕೊಡ್ತಾರೆ. ಏನು, ತಿಗದ ಮೇಲೆ ಬಡಿದರೆ ಬಾಯ ಹಲ್ಲುಗಳು ಉದುರುವವೇ. ತಿಗ ಅಂದ್ರೆ ಇದು ಕುಂಡಿ ಚಿನ್ನಿದೆ ಇಂದ, ಅದ್ರ ಮೇಲೆ ಗುದ್ದದ್ರ ಹಲ್ ಬೀಳ್ತಾವನ, ಬಾಯಿ ಮೇಲೆ ಜಜ್ಜಿದ್ರೆ ಬೀಳ್ತಾವಪ್ಪ. ಮತ್ತು ಅದೇನೋ ಬಾವು ಅತಟಿ ಬರೆಯೋದು. ಅಜ್ಞಾನವನ್ನು ನಾಶ ಮಾಡ್ತಕ್ಕಂಥ ಜ್ಞಾನವನ್ನು ಪಡ್ಕೊಳ್ಳೋದು ಬಿಟ್ಟು ಉಳಿದು ಎಲ್ಲಾರ ಏನ್ರ ಮಾಡ್ತೀನಿ ಅಂದ್ರೆ ಅದರಿಂದ ಏನು ಪ್ರಯೋಜನ ಅಂತ ಹಿಂಗಂದಾರ ಅವರು. ಅದಕ್ಕೆ ಆದ್ದರಿಂದ ಈ ರೀತಿ ಅಲ್ಲಿ ಬೇಕಾದಷ್ಟು ಜಪ ತಪ ಇವು ಏನು ಉಳಿದು ಎಲ್ಲ ಮಾಡಿದರೂ ಕೂಡ ಆ ಜನನ ಮರಣ ರೂಪ ಸಂಸಾರ ದುಃಖ ನಿವೃತ್ತಿ ಆಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು? ಸದ್ಗುರುವಿಗೆ ಶರಣಾಗತನಾಗಿ ತತ್ವಮಸಿ ಮಹಾವಾಕ್ಯವನ್ನು ಸದ್ಗುರುವಿನಿಂದ ಚೆನ್ನಾಗಿ ವಿಚಾರ ಮಾಡಿ ತಿಳ್ಕೋಬೇಕು. ಅಲ್ಲದೆ ಶ್ರವಣವನನ್ನು ನಿಧಿಧ್ಯಾಸನವನ್ನು ಮಾಡಿದ ಅಂತಂದ್ರೆ ಆವಾಗ ಅವಾಗ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಜ್ಞಾನ ಉದಯ ಆಕೈತಿ. ಅದರಿಂದ ಈ ಜನನ ಮರಣ ರೂಪ ಭವಸಾಗರ ನಿವೃತ್ತಿ ಆಗ್ತದೆ. ಅದಕ್ಕೆ ಪರಮಾನಂದ ಪ್ರಾಪ್ತಿ ಆಗಬೇಕಾದ್ರೆ ತತ್ವಜ್ಞಾನವೇ ಇಲ್ಲಿ ಮುಖ್ಯ ಸಾಧನದ. ಅದನ್ನು ಬಿಟ್ಟುಕೊಟ್ಟು ಉಳಿದು ಏನು ಮಾಡಿದರು ಸುಖ ತೋರ್ದಯ್ಯ ಅಂತ ಹೇಳ್ಕೊಂಬಂದ. ಮೂರನೇ ನುಡಿಯಲ್ಲಿ ಏನು ಹೇಳ್ತಾರೋ ಅಂತ ಕೇಳಿದ್ರೆ, ಹಿಂಗದೆ ಅಣಿಮಾದಿ ಸಿದ್ಧಿಯನು ಅಂಗಮಾಗಿ ಪೇರ್ಮೆಲೋಕ ಡಂಗುರವೆನಿಸಿ ಶಂಭುಲಿಂಗದ ಅನುವ ಅರಿಯದಿರೆ. ತೋರ್ದಯ್ಯ ಸುಖ ತೋರ್ದಯ್ಯ. ಹಿಂಗದೆ ಅಣಿಮಾದಿ ಸಿದ್ಧಿಯನು. ಅಣಿಮಾದಿ ಅಂದ್ರೆ ಅಣಿಮ ಮಹಿಮ ಗರಿಮ ಲಗಿಮ ಪ್ರಾಪ್ತಿ ಪ್ರಾಕಾಮ ಈಶತ್ವ ವಶಿತ್ವ ಅನ್ನೋ 8 ಸಿದ್ಧಿ ಹೇಳ್ಕೊಂಬಂದೇವೆ. ಇವುಗಳನ್ನ ಹಿಂಗದೆ ಅಂದ್ರೆ ಬಿಡ್ಲಾರ್ದೆ ಓಟೋ ಒಂದ ಮಾಡಿದ್ರೆ 8 ಪವರ್ ಇರ್ತೈತೆ ಅವನು. ಇವು ಒಂದೂ ಬಿಡ್ಲಾರ್ದಂಗೆ ಎಲ್ಲ ಪ್ರಾಪ್ತಿ ಮಾಡ್ಕೊಂಡಿದ್ದ ತಿಳ್ಕೋ ಹಿಂಗಂತ. ಅಂಗಮಾಗಿ ಪೇರ್ ಅವೆಲ್ಲ ಸಿದ್ಧಿಗಳೇ ಅವನ ಶರೀರ ಆಗಿಬಿಟ್ಟಾವ ಅಂತ ಹಿಂಗೆ ಅಷ್ಟು ಕರಗತ ಮಾಡ್ಕೊಂಡ್ಬಿಟ್ಟಾನ. ಮಾಡಿಕೊಂಡು ಪೇರ್ ಮೇಲೆ ಲೋಕ ಡಂಗುರವೆನಿಸಿ, ಈ ಲೋಕ ಡಂಗುರ ಸಾರ್ತೈತೆ ಅವನು. ಅಂಥ ಮಹಿಮಾ ಪುರುಷಪ್ಪ ಅಂತೆ ಹೀಗೆ. ಆದ್ರೆ ಶಂಭುಲಿಂಗದ ಅನುವ ಅರಿಯದಿರಿ. ಆ ಶಂಭುಲಿಂಗನಾದ ಪರಮಾತ್ಮ ಯಾರು, ನಾ ಯಾರು ಅಂತ ಅನ್ನೋದನ್ನು ತಿಳಿದಿದ್ದಿಲ್ಲ ಅಂದ್ರೆ ಸುಖ ತೋರೋದಿಲ್ಲ ಅಂತ ಹೇಳ. ಅಂದ್ರೆ ಯೋಗಾಭ್ಯಾಸ ಮಾಡಿ ಈಶ್ವರನ ಧ್ಯಾನಿಸಿ ಆ ಪರಮಾತ್ಮನ ಅನುಗ್ರಹದಿಂದ ಆ ಸಿದ್ಧಿಗಳನ್ನು ಪಡೀಲಿಕ್ಕೆ ಬರ್ತದೆ.
ಜಗತ್ತಿಗೆ ನಾನಾ ಆಶ್ಚರ್ಯಕರವಾದ ಕಾರ್ಯಗಳನ್ನು ಮಾಡಿ ತೋರ್ಸ್ಲಕ್ಕೂ ಬರ್ತದೆ. ಏನಪ್ಪ ಸಾಕ್ಷಾತ್ ಪರಮಾತ್ಮ ಅಂತ ಅನಿಸ್ಕೊಳ್ಳುವಂಗೂ ಅಂತಿಂತ ಆಶ್ಚರ್ಯಕರವಾದ ಮಹಿಮೆಗಳನ್ನು ಮಾಡುವವರು ಅದಾರ, ಅಥವಾ ಪರಾವತಾರಿ ಅಂತನೂ ಹೇಳಲ್ಪಡ್ತಾರೆ. ಮಹಾಮಹಿಮಾ ಪುರುಷ ಅಂತ ಜಗತ್ತಿನೊಳಗೆ ಪ್ರಸಿದ್ಧ ಆಗಿದ್ರೂ ಕೂಡ ಅವಾಗ ಸುಖ ಮಾತ್ರ ತೋರೋದಿಲ್ಲ. ಯಾಕಂದ್ರೆ ಇಲ್ಲೇ ಮಹಾರಾಷ್ಟ್ರದೊಳಗೆ ಪುಣಾದ ಹತ್ತರ ಚಾಂಗದೇವ್ ಅಂತ ಆಗಿಲ್ಲ, ಜ್ಞಾನೇಶ್ವರ ಮಹಾರಾಜ್ ಇದ್ರಲ್ಲ, ಆವಾಗಿನ ಮಾತು ಸಂತ ಜ್ಞಾನೇಶ್ವರ ಜ್ಞಾನಿ, ಜ್ಞಾನೇಶ್ವರ ಅವನ ಹೆಸರ ಜ್ಞಾನಿ. 14 ವರ್ಷ ವಯಸ್ಸು ನಾವು, ಆದರೂ ಬ್ರಹ್ಮಜ್ಞಾನಿ. ಗುರುನಾಥ ರೂಢರಿಗೆ 14 ವರ್ಷಕ್ಕೆ ಸಮಾಧಿ ಇರ್ತೀವಿ. ಅವಾಗ ಮೌನ ಇದು ಮಾಡಿಬಿಟ್ರಲ್ಲ ಅವರು, ಹಿಂಗೆ ಅದ ಮುಂದುವರಿಕೆ ನಿರಂತರ ಸಮಾಧಿ ಒಳಗೆ ಬಂದರು ಅವರು. ಹೆಂಗೆ ಅದಕ್ಕೆ ಚಾಂಗದೇವ हाँ 14,000 16 नवे 14 से हाँ करेक्ट. 1400 ವರ್ಷ ಬಾಳಿದ್ದ. ಇವು 14 ವರ್ಷ ನಾವು ಇದ್ದೀವಿ. ಜ್ಞಾನೇಶ್ವರ ಬರೀ 14 ವರ್ಷ, ಅವ 1400 ವರ್ಷ ತನಕ. ಅಲ್ಲಿ ತನಕ ಯೋಗದಿಂದ ತನ್ನ ಇದು ಅಲ್ಲಿ ತನಕ ಓದ್ಬಿಟ್ಟಿದ್ದ. ಮತ್ತವ ಇಂಥ ಮಹಿಮಾ ಸಿದ್ಧಿ ಪುರುಷ ಅಂದ್ರ ಸಿಂಹ ಹುಲಿ ಸಿಂಹಕ್ಕೆ ಬಾಯಿಲ್ ಅದು ಬರ್ಬೇಕಿಲ್ಲ ಅವನ. ಸರ್ಪಕ್ಕೆ ಬಾ ಅಂದ್ರೆ ಬರ್ಬೇಕು, ಸುಮ್ಮನೆ ನಿಂದಿರ್ಬೇಕು. ಇವೆಲ್ಲ ಎಲ್ಲಾರ ಹೋಗೋದಾದ್ರೆ ಆ ಸಿಂಹದ ಮೇಲೆ ಕುಂತಕ್ಕೆ ಆ ಸರ್ಪವನ್ನ ಬೆತ್ತ ಮಾಡ್ಕೊಂಡು ಹೋಗ ನಡಿ ಹೋಗೋದು ಹಿಂಗ. ಆ ಜ್ಞಾನೇಶ್ವರದ ಪ್ರಭಾವ ಎಲ್ಲ ಕಡೆ ಸ್ವಲ್ಪ ಕೀರ್ತಿ ಅವ್ರದ್ದು ಕೇಳಿ ಬರ್ಲಿಕ್ಕತ್ತ. ಅವ ಅಂದ ನನ್ನಂತವಂತೂ ಈ ಜಗತ್ತಿನಾಗ ಯಾವನೂ ಇಲ್ಲ. ಈ 14 ವರ್ಷದ ಹುಡುಗಂದು ಇಷ್ಟು ಮಂದಿ ಎಲ್ಲ ಅವನು ಮಹಿಮಾ ಹಂಗ ಹಿಂಗ ಅಂತವಂತ ಜ್ಞಾನಿ ಹಿಂಗೆಲ್ಲ ಮಾಡ್ತಾರೆ. ಅವಾಗ ಬಹುತೇಕ ನಂದೇನು ಗೊತ್ತಿಲ್ಲ, ನನ್ನ ಪ್ರಭಾವ ತೋರಿಸ್ಬೇಕು ಅಂಥೇಳಿ ಇವ ಹುಲಿ ಕರ್ ಸರ್ಪವನ್ನು ಕೈಯಾಗ ಬೆತ್ತ ಮಾಡ್ಕೊಂಡು ಹುಲಿ ಮೇಲೆ ಕೂತು ಅವ್ರ ಭೇಟಿಗೆ ಹೋದ. ನಡೆದ ಕೂಡಲೇ ಜ್ಞಾನೇಶ್ವರ ಅವನು ಕಮ್ಮಿ ಇದ್ದಿದ್ದಿಲ್ಲ, ಗೊತ್ತಾಯ್ತವ. ಈಗ ನಮ್ಮ ಹತ್ತಿರ ಯಾರು ಬರ್ಲಾಕತ್ಯಾರು, ಯಾಕೆ ಬರ್ಲಾಕತ್ಯಾರು ಅಂದ್ರೆ ಆ ಚಾಂಗದೇವ ನನ್ನ ಮಹಿಮಾ ಏನು ಅನ್ನೋದು ತೋರಿಸ್ಬೇಕು ಅಂತೇಳಿ ಹುಲಿ ಮೇಲೆ ಕೂತು ಇಲ್ಲಿಗೆ ಬರ್ಲಾಕತ್ಯಾನು. ಅವಾಗ ಮುಂಜಾನೆ 5-6 ಸುಮಾರು ಇವ್ರು ಒಂದು ಅಡ್ಡ ಗಾಡಿ ಇತ್ತು, ಹಿಂಗ ಸಣ್ಣದೊಂದು ಗಾಡಿ ಇತ್ತ. ಅದ್ರ ಮ್ಯಾಗ ಕೂತಕ್ಕೆ ಹಲ್ತಿ ಕೂತಿದ್ರಿ ಇವ್ರು. ಅವ್ ಬರ್ತಾನಂದ್ರ ನಾವು ಅವ್ ಎದುರುಗೊಳ್ಳೋಣ ಅಂಥೇಳಿ ನೀವು ಜ್ಞಾನೇಶ್ವರ ಗಾಡಿಗೆ ನಡಿ ಅಂದ್ರೆ ಕಿತ್ಕೊಂಡು ಎತ್ತದು. ಕಿತ್ಕೊಂಡು ಎತ್ತು ಅದು ಅಂತರ್ಲೆ ಹೋಗ್ಲಕ್ಕತ್ತಲ್ಲ. ಅವ ಹಿಂಗ ನೋಡ್ದ,
ಈ ಗ್ವಾಡಿ ಬರ್ಲಾಕತೈತಿ. ಇದರ ಸಜೀವ ಐತಿ. ಇದು ಶಿವ ಹುಲಿ. ಹುಲಿ ಅಂದ್ರೆ ಇದು ಜೀವಿತ ಪ್ರಾಣಿ. ಇದರ ಮೇಲೆ ನಾ ಕೂತು ಹೋಗೋದು ಏನು ದೊಡ್ಡದಲ್ಲದ. ಬರೀ ನಿರ್ಜೀವವಾದ ಗ್ವಾಡಿ ನಡೆಸ್ಕೋತ ಬರ್ಲಾಕತ್ತಾರಂದ್ರೆ ಇವರು ನನಕಿತ ಎಂಥವ್ರು ಯಪ್ಪ ಅಂತೇಳಿ ಗರಗನ ಅಲ್ಲಿದ ಬಾಳಿಕೆ ಸುಮ್ಮದ ಇದು ಇಲ್ಲೇ ಗೊತ್ತಾಯ್ತಲ್ಲ. ಅಂದ್ರ ಅವರು ನನಕಿತ ಕಡಿಮೆ ಇಲ್ಲ. ಯಾಕಂದ್ರೆ ನಾ ಜೀವಿತ ಪ್ರಾಣಿನ ಅದ್ರ ಮೇಲೆ ಕೂತು ಹೋಗ್ತೀನಿ. ಆದ್ರೆ ನಿರ್ಜೀವ ಗಾಡಿ ಮೇಲೆ ಕೂತು ಅದನ್ನ ನಡ್ಸ್ಕೊಂಡು ಬರ್ತಾರೆ ಅಂದ್ರೆ ಮತ್ತ ಅವ್ರೇನು ಕಮ್ಮಿ ಇಲ್ಲ ಅನ್ನೋದು ಗೊತ್ತಾಯ್ತು. ಆಮೇಲೆ ಅವ್ರಿಗೊಂದು ಪತ್ರ ಬರೀಬೇಕಂತೇಳಿ ವಿಚಾರ ಮಾಡಿದ್ವಿ. ಇವ 1400 ವರ್ಷದವ, ಬರೀ 14 ವರ್ಷದವ. ಚಿರಂಜೀವಿ ಅಂತ ಬರೀತಿಯೇ. ಮೊದಲು ಶುರು ಪ್ರಾರಂಭ ಮಾಡ್ಬೇಕಾದ್ರೆ ಏನು ಸ್ತ್ರೀ ಎತ್ತು ಹಾಕ್ಬೇಕು, ಅವ್ರಿಗೆ ಯಾರಿಗೆ ಬರಿತೀವಿ ಅವ್ರಿಗೆ ಏನು ನಂಬಿಕೆ ದೊಡ್ಡವ್ರು ಇದ್ರೆ ಅವ್ರಿಗೆ ಪೂಜೆ ಹಿಂಗೇನ್ರ ಬರಿಬೇಕಲ್ಲ, ಸ್ತ್ರೀ ಬರಿಬೇಕು. ಮತ್ತು ನಂಬಿಕೆ ಸಣ್ಣವ್ರು ಇದ್ರಂದ್ರೆ ಅವ್ರಿಗೆ ಚಿರಂಜೀವಿ ಅಥವಾ ಹಿಂಗೆಲ್ಲ ಏನು ಬರಿಬೇಕಾಗ್ತದೆ. ಅಲ್ಲಿ ಏನು ಬರಿಬೇಕು ಯಾರು ಗೊತ್ತದ. ಯಾಕಂದ್ರೆ ವಯಸ್ಸಿನಾಗ ನಾ ದೊಡ್ಡವದೇನು, ಅದಕ್ಕೆ ಚಿರಂಜೀವಿ ಅಂತ ಬರಿಬೇಕಾದ್ರೆ ಜ್ಞಾನದಾಗ ನನಗೆ ದೊಡ್ಡವದನು. ಸರ್ಪೂಷಣ್ ಹೇಳ, ಹೊರಗೆ ಹಿರಿಯರಾಗಿ ನಿಜವನ್ನರಿಯದವರೇ ಕಿರಿಯರೊಳಗೆ ಒಳಗೆ ಅರಿದು ಕಿರಿಯರಾದೋಡ ಅವರೇ ಜಗಕ್ಕೆ ಹಿರಿಯರು ಅಂತಂದರು. ಹೊರಗೆ ಹಿರಿಯರಾಗಿ ನಿಜವನ್ನರಿಯದವರೇ ಕಿರಿಯರು. ಹೊರಗೆ ಹಿರಿಯ ಅಂದ್ರೆ ಕಂಡಾಪಟ್ಟಿ 70-80 ವರ್ಷನವ ಅದಾನೆ. ಮತ್ತು ಅವನು ನಮ್ಮ ವಯಸ್ಸಿನಾಗ ಭಾಳ ದೊಡ್ಡವ ಅದಾನ ಅಂತಂದ್ರೆ ಇವ ಹೊರಗೆ ಹಿರಿಯ ಅದಾನ, ಒಳಗರ ತಿಳಿದಿಲ್ಲ, ಹರ್ತಿಲ್ಲ. ಅದಕ್ಕೆ ಅವ ಕಿರಿಯ ಅಂದ್ರೆ ಅವ ಸಣ್ಣವ. ಇನ್ನು ಹೊರಗೆ ಕಿರಿಯರಾದೊಡೆ ಹಿಂಗೆ ಹೊರಗೆ ನೋಡ್ಲಕ್ಕಾರ ವಯಸ್ಸಿನಿಂದ ಸಣ್ಣ ವಯಸ್ಸಿನವು, ಕಡಿಮೆ ವಯಸ್ಸಿನವು ಇದ್ರೂ ಕೂಡ ಒಳಗೆ ಅರ್ತಿದ್ದ ತನ್ನ ಆತ್ಮ ಸ್ವರೂಪ ಜ್ಞಾನ ಮಾಡ್ಕೊಂಡಿದ್ದಂದ್ರೆ ಅವ ಹಿರಿಯ. ಅಂದ್ರೆ ಏನು ಹಿರಿಯ? ಜಗಕ್ಕೆ ಹಿರಿಯರು ಅಂತಂದ್ರೆ ಜಗತ್ತಿಗೆ ಹಿರಿಯ, ಅವ ದೊಡ್ಡವ ಅಂತ ಹಿಂಗೆ ಅಂದಾರ. ಅದಕ್ಕೆ ಮತ್ತು ಅವಂಗ ದೊಡ್ಡವ ಏನು ಮಾಡಲಿ, ಹಿಂಗೂ ಬರಿಲಕ್ಕೆ ಬರೋದು, ಹಿಂಗೂ ಮಾಡ್ಲಕ್ಕೆ ಬರೋದು. ಇರುವಾಗತ್ತೇಳಿ ಬರೀ ಬಿಳಿ ಕಾಗದ ಹಂಗೆ ಕಳಿಸ್ಬಿಟ್ಟತ್ತು ಹೋಗಲ್ಲ ಕೇಳಿ. ಬಿಳಿ ಕಾಗದ ಓದ್ಕೊಳ್ಳೇನು ಅವ ಓದು ಕಾಗದ ಕೊಟ್ಟವು. ಚಾಂಗ್ದೇವ್ ನಿಮಗೆ ಲೇಟ್ರ್ ಕಳ್ಸಾನ. ಜ್ಞಾನೇಶ್ವರ್ ನೋಡ್ದ, ಅವನ ನಿವೃತ್ತಿನಾಥಕ್ಕೆ ಕೊಟ್ಟ, ಅವ ಸೋಪಾನಕ್ಕೆ ಕೊಟ್ಟ. ಕಾಡಿಗೆ ಮುಕ್ತಾಬಾಯತ್ ಅವ್ರ ತಂಗಿ ಸಣ್ಣ ಕೆಲಕಿತ ಆಕಿ ಕೈಯಾಗ ಕೊಟ್ರು. ಹಂಗೆ ಕೋರ ಆಯೇ ಅಂದ್ರ ಆಕಿ. ಅಂದ್ರ ಇದು ಪ್ಲೇನ್ ಪೇಪರ್ ಐತಲ್ಲ, ಪ್ಲೇನ್ ಪೇಪರ್, ಅವನು ಪ್ಲೇನ್ ಅದ, ಒಳಗೆ ಏನು ಇಲ್ಲ ಅಂದ್ರ ಆಕಿ. ಹಿಂಗೆ ಆವಾಗ ಅಷ್ಟು ಸಿದ್ಧಿಗಳನ್ನು ಮಾಡಿ ಹಿಂಗದಣಿಮಾದಿ ಸಿದ್ಧಿ ಅಂಗಮಾಗಿ ಪೇರ್ಮೆ ಲೋಕ ಡಂಗುರವೆನಿಸಿದ ಆ ಚಾಂಗದೇವ್ ಇಲ್ಲಿ ಶಂಭುಲಿಂಗದ ಅನುವನ್ನ ಅರಿತಂತಾಯಿ ಜ್ಞಾನೇಶ್ವರ ಹತ್ತರ ನನಗೆ ಉಪದೇಶ ಮಾಡ್ರಿ ಅಂತ ಬಂದ. ಅಲ್ಲಿ ಹಂಗೆ ನಾರದ ಹೋಗಿದ್ದಲ್ಲ, ಅವ ವೇದಶಾಸ್ತ್ರದ ಪಾಂಡಿತ್ಯದಲ್ಲಿ ಬಲ್ಲ, ಎಳಗದು ಇದು ಇದ್ದ. ಇವ ಅಣಿಮಾದಿ ಸಿದ್ಧಿಗಳನ್ನೆಲ್ಲ ಬಲ್ಲಂತವ ಇವ. ಅವನು ಅಲ್ಲಿ ಬಂದು ಅವ್ರ ಹತ್ರ ಉಪದೇಶ. ಅವಾಗನ ಚಾಂಗದೇವ್ ಪಾಸಷ್ಟಿ ಅಥವಾ ಒಂದು ಗ್ರಂಥ ತಯಾರಾಗೈತೆ, ಅವನಿಗೆ ಉಪದೇಶ ಮಾಡಿದ್ದ. ಅದು ಮರಾಠಿಗೆ ಐತೆ, ನಿಮ್ಗೆ ತಿಳಿಯಂಗಿಲ್ಲ ಅದು. ಹೀಗೆ ಅದಕ್ಕಾಗಿ ಈ ರೀತಿ ಏನಪ್ಪಾ ಅಂದ್ರೆ
ಅವ ಜಗತ್ತಿನಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ರು ಕೂಡ ಅವನಿಗೆ ಸುಖ ತೋರುವುದಿಲ್ಲ ಅಂತ ಹೇಳಿ. ಯಾಕಂದ್ರೆ ತನ್ನ ನಿಜ ಸ್ವರೂಪದ ಜ್ಞಾನ ಅವನಿಗೆ ಇಲ್ಲದ್ದರಿಂದ ಜನನ ಮರಣ ರೂಪ ಸಂಸಾರ ಪ್ರವಾಹದಲ್ಲಿ ಅವ ಸಿಲುಕ್ಯಾನ. ಅದಕ್ಕೆ ದುಃಖದಿಂದ ಪಾರಾಗಬೇಕಾದ್ರೆ ಏನು ಮಾಡಬೇಕು? ಸದ್ಗುರುಗಳಿಗೆ ಶರಣಾಗತನಾಗಿ ಆ ಶಂಭುಲಿಂಗದ ಅಣುವನ್ನು ಅರಿಬೇಕು. ಅಂದ್ರೆ ಶಂಭುಲಿಂಗದ ಅಣುವನ್ನು ಅಂದ್ರೆ ಅವರ ಪರಮಾತ್ಮನ ಸ್ವರೂಪವನ್ನು ನಾವು ತಿಳ್ಕೋಬೇಕು. ತಿಳ್ಕೊಂಡಾಗ ಮಾತ್ರ ಆ ದುಃಖದ ಬಿಡುಗಡೆ ಆಗ್ತದೆ. ಅದನ್ನು ಬಿಟ್ಟು ಏನು ಮಾಡಿದ್ರು ಏನು ಪಡೆದ್ರು ಎಲ್ಲ ವ್ಯರ್ಥ ಐತಿ ಅಂತ ಹೇಳ್ಕೊಂಡು ಬಂದಾರ. ಅದಕ್ಕೆ ಸರ್ಪುಷಂಟು ಹೇಳ್ತಾರೆ, ಏನಿರ್ದೊಡೇನು ನಿಜಬೋಧಿಯೊಂದಿಲ್ಲದಿರೇ ಕಾನನ ಬೆಳದಿಂಗಳಂತೆ ನಿಷ್ಫಲವೋ ಅಂತ ಹೇಳ್ಯಾರ. ಅಲ್ಲದೆ ಕೆಲವೊಂದು ಉದಾಹರಣೆಯನ್ನು ಕೊಟ್ಟಾರ. ಕಾಯದೊಳು ಮನ್ಮಥನ ಪೊಳೆಯುವ ಸುಂದರ ರೂಪ, ಬಾಯೊಳೆಲ್ಲರ ಮರುಳಗೊಳಿಪ ಜಾಣ್ನುಡಿ, ಆಯವಾಗಿರ್ದು ತನ್ನಿರವ ತಾನರಿಯದಿರೆ. ಇಷ್ಟೆಲ್ಲ ಆಯ್ತು. ರೂಪ ನೋಡಿದ್ರೆ ಕಾಯದೊಳು ಮನ್ಮಥನ ಹೊಳೆಯುವ ಸುಂದರ ರೂಪ. ಆ ಮನ್ಮಥ ಕಾಮ ಏನು ಮಾಡ್ಬೇಕು ಅವನ ಮುಂದೆ ಅಂತ ಚಲುವ ಹಿಂಗರ ಸುಂದರತಾ ಐತಿ. ಬಾಯಾಗ ಮಾತು ಎಂತ ಹೌದು, ಬಾಯೊಳು ಎಲ್ಲರ ಮರುಳಗೊಳಿಪ ಜಾಣ್ನುಡಿ. ಜಗತ್ತ ಮರಳಾಗ್ಬೇಕು ಅವನ ಮಾತಿಗೆ, ಅಂತ ಮಾತದ. ಆಯವಾಗಿ ಇಷ್ಟೆಲ್ಲ ಅಪಾರವಾಗಿ ಏನ್ ಬೇಕೆಲ್ಲ ಐತ್ ಕರೆ ತನ್ನ ಇರವ ತಾನರಿಯದಿರೆ. ತನ್ನ ಆತ್ಮ ಸ್ವರೂಪ ಜ್ಞಾನ ಒಂದು ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ನಾಯಿ ಮೊಲೆಯೊಳಗಿದ್ದ ಹಾಲಿನಂತಿವ್ರು. ನಾಯಿ ಮೊಲೆ ಇಲ್ಲೊಂದು ನಮ್ಮ ಕರಿ ನಾಯಿ ಐತಿ, ಜರ್ಸಿ ಆಕಳಾಗೈತೆ ಅದು. ಏನವ ಹಾಲಂದ್ರೆ ಕರಿ ಕುಡ್ಲಾಕ ಬರ್ತಾವನ. ಅದಕ್ಕೆ ಹಿಂಗದ ಈ ಐತೆಲ್ಲ ಇದ್ರು ನಾಯಿ ಮಲೆಯೊಳಗೆ ಹಾಲಿದ್ದಂಗೆ ಅಂತ. ಅಲ್ಲದೆ ಮತ್ತೇನಂತಾರು ಅಂದ್ರೆ, ಚಂಡ ಪ್ರತಾಪದಿಂದರಿಗಳನ್ನು ಜಯಿಸಿ ಭೂಮಂಡಲವನ್ನೆಲ್ಲ ಓರ್ವನೇ ಆಳುತ್ತಿರ್ತು. ಪಿಂಡದೊಳಗಿರ್ಪ ಜೀವಾತ್ಮರ ನರಿಯದಿರೆ ರಂಡೆಗೊಳಗೆದ್ದ ಯೌವನದಂತಿಹುದು ಅಂದ್ರ. ಅವನ ಚಂಡ ಪ್ರತಾಪ ಅಂದ್ರೆ ಏನು, ಅವನ ಶಕ್ತಿ, ಅವನ ಏನು ಪರಾಕ್ರಮ ಏನು. ಹರಿಗಳನ್ನು ಜಯಿಸಿ ಭೂಮಂಡಲವನ್ನೆಲ್ಲ ಓರ್ವನೇ ಆಳುತ್ತಿದ್ದು. ಈ ಜಗತ್ತಿಗೆ ಒಬ್ಬನ ರಾಜ, ಇಂಥ ಬಲಶಾಲಿ. ಆದರೆ ಇಷ್ಟೆಲ್ಲ ಪಡ್ಕೊಂಡಾನ, ಪಿಂಡದೊಳಗೆ ಇರ್ತ. ಈ ದೇಹದೊಳಗೆ ಜೀವ ಯಾರು ಆತ್ಮ ಯಾರು ಅನ್ನೋದನ್ನ ಮಾತ್ರ ತಿಳಿದಿಲ್ಲ. ಆತ್ಮ ಸಾಕ್ಷಾತ್ಕಾರ ಆಗಿಲ್ಲ. ಅಂದಮೇಲೆ ಅವನ ಪರಿಸ್ಥಿತಿ, ಅವನ ಇದು ಗತಿ, ಇಷ್ಟೆಲ್ಲ ಪಡೆದವನ ಗತಿ ಏನು ಅಂತ ಕೇಳಿದ್ರೆ ರಂಡೆಗೆ ಒದಗಿದ್ದ ಯೌವನ. ರಂಡೆ ಅಂದ್ರೆ ಗಂಡ ಸತ್ತ ಹೆಣ್ಮಗಳ. ಗಂಡ ಸತ್ತಾನ, ಈಗ 25 ವರ್ಷದ ಹುಡುಗಿ ಆಕಿ. ಅದಕ್ಕೆ ಮಡ್ಡ ಹರೆ ಅಂತಾರಲ್ಲ, ಹಾಂ ಇಂಥ ಯೌವನ ಹರೆ ಐತಂದ್ರೆ ಏನು ಮಾಡಕ್ಕಲ್ಲ. ಯಾಕಂದ್ರೆ ಅದನ್ನ ಅನುಭವಿಸುವವನ ಹೋಗ್ಬಿಟ್ಟಾನ, ಮತ್ತೇನು ಮಾಡೋದು? ವ್ಯರ್ಥ ಅಂತ. ಅದ್ರದ್ದು ಏನಾರ ಪ್ರಯೋಜನ ಐತೇನೋ? ಏನಿಲ್ಲ. ಹಂಗ ಇಷ್ಟೆಲ್ಲ ಭೂಮಂಡಲವನ್ನೆಲ್ಲ ಒಬ್ಬನೇ ಆಳ್ತಾನ, ಇಂಥದೆಲ್ಲ ಒಟ್ಟು ಐತಿ ಅಂದ್ರೂ ಈ ಪಿಂಡದೊಳಗಿರ್ತಕ್ಕಂಥ ಜೀವ ಯಾರು ಆತ್ಮ ಯಾರು ಅದನ್ನು ತಿಳಿದಿಲ್ಲ. ಮತ್ತು ಹಿಂಗೆ ಪರಿಸ್ಥಿತಿ. ಆ ಗಂಡ ಸತ್ತ ಹೆಣ್ಮಗಳಿಗೆ ಈ ಬೇಕಾದೈತೆ ಅಂದ್ರೂ, ಯೌವನ ಐತೆ ಅಂದ್ರೂ ಅದು ಏನು ಪ್ರಯೋಜನ ಅಂತ ಹೆಂಗೆ ಹೇಳ್ಯಾರ. ಅಲ್ಲದೆ ಅವರು ಇದ ಮಾತು ಹೇಳ್ಯಾರ, ಇಲ್ಲಿ ಹಿಂಗದ ಅಣಿಮಾದಿ ಸಿದ್ಧಿ ಅಂತ ಏನು ಹೇಳ್ಯಾರಲ್ಲ,
ಅಣಿಮಾದಿ ಸಕಲ ಸಿದ್ಧಿಗಳನ್ನು ತನ್ನ ಮನದಣಿವಂತೆ, ಇಲ್ಲೇ ಅಲ್ಲ, ಇವು ಇಲ್ಲೇ ತಿರುಗಾಡ್ತಿದ್ದ. ನಾಲ್ಕನ್ನ 4 ಲೋಕಕ್ಕೆ ಹಿಂಗಲ್ಲದ. 4 ಅಂದ್ರೆ ಸ್ವರ್ಗ. ಅಲ್ಲಿ ತನ ಹೋಗೋದು ಬರೋದು ಮಾಡ್ತಾನವ. ಇದ ಜಾಗದಾಗ ಇಲ್ಲಿ ಹೋಗೋದು ಬರೋದು ಮಾಡ್ತಾನ ತಿಟ್ಟ ಅಲ್ಲ. ಸ್ವರ್ಗ ಲೋಕಕ್ಕೂ ಹೋಗೋದು ಬರೋದು ಮಾಡ್ತಾನ. ಅದಕ್ಕ ಹಿಂಗ ಅಣಿಮಾದಿ ಸಕಲ ಸಿದ್ಧಿಗಳೊಡನೆ ಅಣಿಮಾದಿ ಸಕಲ ಸಿದ್ಧಿಗಳೊಡನೆ ತನ್ನ ಮನದಣಿವಂತೆ 4 ಲೋಕದೊಳು ಪರಿಣಮಿಸಿ ಅಣಿಯರಿದೆ ಗುರುಸಿದ್ಧನೊಡನೆ ಐಕ್ಯ ಪಡೆಯದಿರೆ. ಆ ಗುರುಸಿದ್ಧ ಇಲ್ಲಿ ಇವರು ಶಂಭುಲಿಂಗ ಅಂತಾರೆ. ಇವರು ಒಂದೇ ಶಂಭುಲಿಂಗ ಅಂತೇಳಿ ಇಲ್ಲಿ ಅಂದ್ರ ಗುರು ಪರಮಾತ್ಮನೇ ನಮ ಅಂತ ಹೇಳಲ್ಪಡ್ತೈತಿಲ್ಲೋ. ಗುರು ಅಂದ್ರ ಪರಮಾತ್ಮ ಅಂದ್ರ ಒಂದ ಅಂತ ಲೆಕ್ಕ. ಅದಕ್ಕ ಅಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಇದು ವಾದ ಐತಿ. ಏನು ನಿಜಗುಂಡ್ರ ಗುರು ಯಾರು ಅನ್ನೋ ಬಗ್ಗೆ. ಶಂಭುಲಿಂಗ ಅನ್ನುವರಿದ್ರು ನಿರಾಭಾರಿ ಸದ್ಗುರುವೇರಲೆನ್ನ ಮಾನಸದಲ್ಲಿ ಅಂತ ಹಿಂಗನೂ ಒಮ್ಮೆ ಸ್ತುತಿ ಮಾಡ್ಯಾರ. ಅಂದ್ರೆ ನಿರಾಭಾರಿ ಅನ್ನೋ ಗುರು ಇದ್ದು ಅಂತ ಹಿಂಗ. ಅದಕ್ಕೆ ಸರ್ಪಭೂಷಣ್ರಂತೂ ಗುರುಸಿದ್ಧ ರೂಪ ಅಂತೇಳಿ. ಗುರುಸಿದ್ಧ ನಾವು ಗುರು ಇದ್ದ ಬೇಡ ಗುರು ಅನ್ನೋ ಸಿದ್ಧ ಸಿದ್ಧ ಅಂದ್ರೆ ಬ್ಯಾರಿ ಸಿದ್ಧ ಅಂತ ಹೇಗೆ ಗುರುಸಿದ್ಧ ಅಂತ ಹಿಂಗ ಗುರುವಿನ ಸ್ಮರಣ ಅದು. ಅದಕ್ಕೆ ಏನಂದ್ರೆ ಅವರು ಅಣಿಯರಿದೆ ಗುರುಸಿದ್ಧನೊಡನೆ ಐಕ್ಯ ಒಡೆಯದಿರಿ. ಆ ಗುರುಸಿದ್ಧ ಅಂತಕ್ಕಂಥ ಪರಮಾತ್ಮ ಒಂದೊಂದು ಇದು ಮಾಡ್ಯಾರ. ಮಹಾಲಿಂಗರಂಗರು ಅಲ್ಲಿ ಮಹಾಲಿಂಗನ್ನ ತಗೊಂಡಾರ ಅವರು ಹಿಂಗೆಲ್ಲ. ಗುರುಸಿದ್ಧನೊಡನೆ ಐಕ್ಯ ಒಡೆಯದಿರಿ. ಅವನು ಕೂಡ ಅಭೇದ ಜ್ಞಾನ ಮಾಡ್ಕೊಂಡಿಲ್ಲ ಅಂದ್ರೆ ಅವರೊಂದು ಉದಾಹರಣೆ ಏನು ಕೊಟ್ಟರು ಅದ್ರ ಗೊತ್ತನ? ಹೆಣಕ್ಕೆ ಮಾಡಿದ ಸಿಂಗಾರದಂತಿರುವುದು ಕೊಟ್ಟಾರ. ಆ ಪರಮಾತ್ಮನೊಡನೆ ಗುರುಸಿದ್ಧನೊಡನೆ ಐಕ್ಯ ಪಡೆದಿದ್ದಿಲ್ಲ, ಬ್ರಹ್ಮ ಪರೋಕ್ಷ ಜ್ಞಾನ ಜೀವ ಪರಮರ ಏಕತ್ವ ಜ್ಞಾನ ಮಾಡ್ಕೊಂಡಿಲ್ಲ ಅಂದ್ರೆ ಉಳಿದು ಇದು ಏನು ಎದ್ರೂ ಅಣಿಮಾದಿ ಸಕಲ ಸಿದ್ಧಿಗಳೊಡನೆ 4 ಲೋಕದಳು ಪರಿಣಮಿಸಿ ಹಿಂಗೆಲ್ಲ ಇಷ್ಟೆಲ್ಲ ಇದ್ರೂ ಕೂಡ ಇದು ಎಲ್ಲ ಹೆಂಗಾಕೈತಿ ಅಂದ್ರ ಹೆಣಕ್ಕೆ ಮಾಡಿದ ಶೃಂಗಾರದಂತಿಹುದು ಅಂತ ಹೇಳಿದ್ರು. ಹೆಣಕ್ಕ ಒಬ್ಬೊಬ್ರು ಭಾಳ ಶೃಂಗಾರ ಮಾಡ್ತಾರೆ. ಅದಕ್ಕ ರೇಷ್ಮೆ ಸೀರೆ ಉಡಿಸ್ತಾರ. ಒಬ್ಬ ಹೆಣ್ಮಗಳು ದೊಡ್ಡ ಶ್ರೀಮಂತರು ಹೆಣ್ಮಗಳು ಸಾಧ್ಯದಳಂದ್ರೆ ರೇಷ್ಮೆ ಸೀರೆ ಉಡಿಸ್ಯಾರ. ಅದಕ್ಕೇನ ಆತಾರ ಹಿಂಗ ಇದ್ರ ಮೇಲೆ ಕುಂದ್ರಿಸ್ತಾರ ಅದನ್ನ. ಡೋಲಿಯಲ್ಲಿ ಏನಂತಾರ ಸಿದ್ಗಿ ಅಂದ್ರೆ ಅದು ಹಿಂಗ ಆಡು ಒಯ್ಯೋದು ಅದಕ್ಕೆ ಸಿದ್ಗಿ ಅಂತಾರೆ. ಇಲ್ಲಿ ನಮ್ದು ಇಲ್ಲಿ ಒಂದು ಐತ್ ನೋಡಿ, ಇಲ್ಲಿ ಅದಕ್ಕೆ ಮಾಡಿಟ್ಟಿದ್ವಿ ಅದನ್ನ. ಅದು ಯಾರು ಒಂದು ಓದೇ ಇಲ್ಲ ಅದ್ರ ಮೇಲೆ. ಅದು ಹಿಂಗ ಎಲ್ಲ ಕುರ್ಚಿ ಮೇಲೆ ಹಿಂಗೆ ಕುರ್ಚಿ ಮೇಲೆ ಕುಂದ್ರೋದು ಇರ್ತೈತಿ. ಅದಕ್ಕೆ ಎಲ್ಲ ಸೀರೆ ಅದು ಉಡಿಸಿ ಒಳ ತುಂಬ ಡಾಗಿನ ಟಿಕ್ಕೆ ಎಕ್ಸಾರ ಬೋರ್ಮಳ ಅವು ಇವು ಎಲ್ಲ ಹಿಟ್ಟೆಲ್ಲ ಹಾಕಿ ಏನು ಅವು ಹೂವು ಅದಕ್ಕೆ ಸಜಾವಟ್ ಇದನ್ನು ಅದಕ್ಕೆ ಹೂವಿನ ಸಜಾವಟ್ ಮಾಡೋದು ಖರ್ಚು ಬರ್ತೈತೆ ಅಂತೇಳಿ ಅಲ್ಲಿ ಅಂದರು ಬಿಡ್ರಿ ಅಂತೀವಿ. ಹಿಂಗೆಲ್ಲ ಇಟ್ಟೆಲ್ಲ ಸಿಂಗಾರ ಮಾಡಿರ್ತಾರೆ. ಮುಸಲ್ಮಾನರು ಭಾಳ ಮಾಡ್ತಾರೆ. ಸತ್ತ ಮೇಲೆ ನಾವು ನೋಡೇನಿ ಉಗುರು ಸಹಿತ ತೆಗಿತಾರೆ. ಉಗುರ್ನ್ಯಾಗ ಮಣ್ಣು ಇದ್ದದನ್ನು ಸಹಿತ ತೆಗಿತಾರೆ. ಒಂದು ಇಟ್ಟು ಕಲ್ಲಿನ ಕಾಟಿರ್ತೈತಿ,
ಅದ್ರ ಮ್ಯಾಗ ಬಿಸಿನೀರು, ಆ ನೀರಾಗ ಕಾಮ ಕಸ್ತೂರಿ ಹಾಕಿ ನೀರು ಕುದಿಸಿರ್ತಾರೆ, ಸೆಂಟ್ ಎಲ್ಲ ಅವು ಇದು ಹಚ್ಚಿ ಹೆಣ ತಿಕ್ಕಿ ತಿಕ್ಕಿ ತೊಳಿತಾರೆ. ಹಿಂಗೆಲ್ಲ ಮಾಡಿ ಅದನ್ನು ಮತ್ತ ಇದ್ರಾಗ ಮಾಡಿ ಅದನ್ನು ನಮ್ಗತ್ತೆ ಮಣ್ಣು ಕೊಡಂಗಿಲ್ಲ ಅವ್ರು, ಮಣ್ಣು ಹಾಕಂಗಿಲ್ಲ ಅದ್ರ ಮೇಲೆ. ಹಿಂಗೆ ಹಾಡ್ತಾರ, ಗೋರಿ ಹಾಡ್ತಾರ. ಹಾಡಿ ಒಂಜಾರ ನಮ್ಕಿತ ಆಗಲ್ ಹಾಡ್ತಾರೆ. ಒಂಜಾರ ಹಾಡಿ ಅಲ್ಲಿ ಅದನ್ನ ಅರಿಬ್ಯಾಗ ಸುತ್ತಾರ. ಅರಿಬ್ಯಾಗ ಸುತ್ತಿ ಹಿಂಗೆ ಇದು ಗೋರಿ ತಗ್ಗ ಐತಲ್ಲ, ತಗ್ಗ ಇದಕ್ಕ ಹಿಂಗ್ ಒಂದ್ ಕಡೆ ಇಡ್ತಾರ. ಅದು ಇಟ್ಟು ಆಗಲ್ ತಗ್ಗ ಐತಲ್ಲ, ಈ ಕಡೆ ಮಗ್ಗಲ ಎಲ್ಲಿ ಇಡ್ತಾರೆ, ಹಿಂಗೆ ಇಲ್ಲಿಟ್ಟು ಇದು ತಗ್ಗ ಐತಲ್ಲ, ಇದು ಇಲ್ಲಿದಿಂದ ಹಿಂಗ ಪಳಿ ಹಚ್ತಾರೆ. ಹಿಂಗ ಎಲ್ಲ ಹಿಂಗ ಇಲ್ಲಿ ತೆಗ್ಗ ಇನ್ನೂ ಮುಂದೈತಿ. ಹಿಂಗ ಇದು ಗೋರಿ, ಇಲ್ಲಿ ಈ ಕಡೆ ಮಗ್ಗಲ ಹಿಂಗ ದಂಡಿಗೆ ಇಡ್ತಾರ. ಅದು ಇಟ್ಟು ಆ ದಂಡಿದಿಂದ ಹಿಂಗ ಪಳಿಗಳು ಜೋಡಿಸ್ತಾರೆ. ಹಿಂಗ ಕಟ್ಟಿಗೆ ಪಳಿ ಪೂರಾ ಜೋಡಿಸಿ ಅದ್ರ ಮೇಲೆ ಮಣ್ಣು ಒಂದು ಇಟ್ಟು ಬೀಳಂಗಿಲ್ಲ, ಹಿಂಗ್ ಮಾಡಿರ್ತಾರೆ. ಮಾಡಿ ಆ ನಂತರ ಮುಂದೆ ಇವು ತಪ್ಪಲ ಹಾಕಿ ಆ ಮಣ್ಣು ಮುಚ್ತಾರೆ. ಅಂದ್ರ ಒಳಗ ಆ ಕಟ್ಗಿ ಪಳಿ ಒಳಗ ಇದು ಅದು ಹಂಗ ಓಪನ್ ಇದ್ರನೈತಿ, ಅದ್ರ ಮೇಲೆ ಮಣ್ಣಪ್ಪಣ್ಣ ಬೆಳಂಗಿಲ್ಲ. ಹಿಂಗ್ ಮಾಡಿ ಅದನ್ನು ಒಯ್ಯೋ ಎಳೆದಾಗ ಅವ್ರದ್ದೊಂದು ಹಿಂಗ ಉದ್ದಾನ ಇದು ಇರ್ತೈತಿ, ಅದ್ರಾಗ ಇಟ್ಕೊಂಡು ಇಲ್ಲಿದು ಸ್ಮಶಾನ ತನ ಒಯ್ಯೋದು. ಅದಕ್ಕಂತೂ ಹೂವಿನ ಹಾರ, ಇವು ಚಾದರ ತರ ಚಾದರ ಅಂದ್ರೆ ಈ ಚಾದರ ಅಲ್ಲದ, ಹೂವಿನ ಚಾದರ. ಅದ್ರ ತುಂಬಾ ಹಿಂಗಿರ್ತೈತೆ. ಅದು ಇಂಥವೆಲ್ಲ ಸಜಾವಟ್ ಮಾಡಿ ಎಲ್ಲ ಮಾಡ್ತಾರೆ. ಕ್ರಿಶ್ಚಿಯನ್ರದಂತೂ ಅದು ತೀರ. ಕ್ರಿಶ್ಚಿಯನ್ರು ಸಾಗವಾನಿ ಕಟ್ಟಿಗೆ ಪಳಿಯೋದು ಬಾಕ್ಸ್ ಮಾಡ್ಬೇಕು. ಅದನ್ನು ನೋಡೇವಿ ನಾವು. ಬಾಕ್ಸ್ ಮಾಡಿ ಅದ್ರಾಗ ಅವರೆಲ್ಲ ಇದು ಮಾಡಿ ಅದ್ರಾಗ ಹಾಕ್ತಾರೆ, ಮತ್ತು ಸೆಂಟ್ ಹೊಡಿತಾರೆ. ಎಲ್ಲ ಅವು ಇದು ಮಾಡಿ ಅದ್ರಾಗ ಹಾಕಿ ಮತ್ತೆ ಬಂದ್ ಮಾಡ್ತಾರೆ. ಬಂದ್ ಮಾಡಿ ಅದನ್ನು ಕಾರ್ ಗಾಡಿಯಾಗ ಅದನ್ನು ಒಯ್ಲಕ್ಕ ಒಂದು ಕಾರ್ ಗಾಡಿ ಬೇರೆ ಅದು ಅಲ್ತಾನು ಹೋದು. ಅದನ್ನು ಅವರು ಮಣ್ಣಿನಾಗ ಹಾಕಿ ಆ ಬಾಕ್ಸೇ ಇಡ್ತಾರೆ. ಹಿಂಗೆಲ್ಲ ಈ ರೀತಿ ಹೆಣಕ್ಕೆ ಶೃಂಗಾರ ಮಾಡೋರು ಭಾಳ ಮಂದಿ ಮಾಡ್ತಾರೆ. ಏನದೇ ನೋಡ್ತೈತೋ, ನಾನು ಎಷ್ಟು ಚಂದ ಮಾಡ್ಯಾರಲ್ಲ ಏನ್ ಸಂತೋಷ ಪಡ್ತೈತು. ಏನದ ಹೆಂಗ್ ಅದಕ್ಕೆ ಇವ್ರು ಏನಂದ್ರು, ಅವರು ಸರ್ಪುರುಷರು ಹೆಣಕ್ಕೆ ಮಾಡಿದ ಶೃಂಗಾರದಂತಿವುದು ಅಂತಂದಾರ. ಈ ರೀತಿ ನಾವು ಬ್ರಹ್ಮಜ್ಞಾನ ಒಂದು ಪಡ್ಕೊಳ್ಳಾರ್ದನ್ನ ಜಗತ್ತಿನಲ್ಲಿ ಏನೇ ಪಡ್ಕೊಂಡ್ರು ಏನೇ ಮಾಡಿದ್ರು ಎಲ್ಲ ಈ ಹೆಣಕ್ಕೆ ಶೃಂಗಾರ ಮಾಡಿದಂತೆ ಅದಾವು. ಆದ್ದರಿಂದ ಮುಖ್ಯವಾಗಿ ಮನುಷ್ಯ ದೇಹ ಎದಕ್ಕೆ ಬಂದದ? ಇದಕ್ಕೆ ಬಂದ. ಬ್ರಹ್ಮಜ್ಞಾನ ಪ್ರಾಪ್ತಿ ಮಾಡ್ಕೊಳ್ಳೋ ಯೋಗ್ಯತೆ ಈ ಮನುಷ್ಯ ದೇಹಕ್ಕೂ ಅಷ್ಟ ಅದ. ಆದ್ದರಿಂದ ಅಂಥ ಮನುಷ್ಯ ದೇಹ ನಮಗೆ ಪ್ರಾಪ್ತಿಯಾಗ್ಯದ. ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಆ ಬ್ರಹ್ಮಜ್ಞಾನ ಮಾಡಿಕೊಂಡು ಮುಕ್ತರಾಗಬೇಕಂದ್ರೆ ನಾವು ಸುಖ ಆಗತೈತಿ. ಇಲ್ಲಂದ್ರೆ ತೋರದಯ್ಯ ಅಂದಾರ ಅಂತೇಳಿ ಇಲ್ಲಿಗೆ ಸಮಾಪ್ತಿ.